ಅಂಪೈರ್ಗಳ ಗಮನಕ್ಕೆ ಟೈಮರ್ ಆನ್. 25 ನಿಮಿಷ 5 ಓವರ್ಗಳಿಗೆ ಇರ್ತದೆ. ಮೊದಲ ಓವರ್ ನಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಮನು. ಜಿಬಿಕೆ ವರ್ಸಸ್ ಅಟ್ಯಾಕರ್ಸ್ ಎಸ್ಎನ್ ನಗರ ನಡುವಣ ಫಸ್ಟ್ 6 ಓವರ್ಸ್. ಎಸ್, ಮನು ಒಂದೆಡೆ, ಮನು ಬೌಲರ್ ಕೂಡ, ಶರತ್ ಒಂದೆಡೆ ಆಡ್ತಾ ಇದ್ದಾರೆ, ಮನು ಮತ್ತೊಂದೆಡೆ. ಸರಿ, ಪಂದ್ಯಾಟ ಆರಂಭಗೊಳ್ತಾ ಇದೆ. ದಯಮಾಡಿ ಟೈಮ್ ಆನ್ ಮಾಡ್ಕೊಳ್ಳಿ. ಸ್ಕೋರರ್ ಮತ್ತು ಕಾಮೆಂಟೇಟರ್ಗಳ ಗಮನಕ್ಕೆ ಪ್ರತಿ ಪಂದ್ಯಾಟ ಕೂಡ ಆಗಲ ಭಾಗದಲ್ಲಿ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್. ಈಗಾದ್ರೆ ಇವತ್ತು ಇನ್ನು 8 ಓವರ್ ಮಾಡಿದ್ರೆ ಬೆಳಿಗ್ಗೆ 4 ಗಂಟೆ ಆಗ್ತದೆ. ಇದಾದ ಬಳಿಕ ಇನ್ನೂ 8 ಮ್ಯಾಚಸ್ ಇದೆ. ಮೊದಲ ಚೆಂಡು ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇತ್ತು. ರಿವರ್ಸ್ ಶಾಟ್ ಮಾಡಿ ಮನು ಒಂದೊಡ್ಡ ಸೇರ್ಪಡೆ. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇರುವ ಅಟ್ಯಾಕರ್ಸ್ ಎಸ್ಎನ್ ನಗರ ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಪಂದ್ಯಾಟ ಗೆಲ್ಲುವ ತಂಡ ಮಂಡ್ರಿ ಮತ್ತು ಶೆಟ್ಟಿ ಇಲವನ್ನ ವಿರುದ್ಧದ ವಿಜಯಿ ತಂಡವನ್ನ 4ನೇ ಕ್ವಾರ್ಟರ್ ಫೈನಲ್ ಅಲ್ಲಿ ಎದುರಿಸ್ತಾರೆ. ಟೈಮ್ ಬರ್ಕೊಂಡಿದ್ದೀವಿ. ಈ ತನ್ಮಧ್ಯೆ 2ನೇ ಬಾರಿಗೆ ಹೆಸರು ಚೆಂಡು ಮಾತವರಿದ ಹೊಡೆತ ಮಿಡಿಗಳ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ತನ್ನ ಮೊತ್ತ 2 ಆರಂಭಕಾರರು ಓಟವನ್ನು ದಾಖಲಿಸಿದ ತನ್ಮೂಲಕವಾಗಿ ಆರ್ಬಿಡಿ ಮೋಟಾರ್ ಸೆಂಟರ್ ಬಳಸ್ತಾ ಇರುವಂತಹ ಮನು 3ನೇ ಬಾರಿಗೆ ಈ ಬಾರಿ ತೋರಿದ ಹೊಡೆತ ಕ್ಷೇತ್ರ ರನ್ ಅವಕಾಶ ಇತ್ತು. ನಾಟ್ ಔಟಿನ ಒಂದು ಸೇರ್ಪಡೆ ಇದಾಗ್ತಾ ಇದೆ. 2 ಆಯಾಮಗಳಲ್ಲಿ ಈ ಬಾರಿಯ ಸಾಗರ ಫ್ರೆಂಡ್ಸ್ ಓಪಿ ಹಗಲು ರಾತ್ರಿ ಪಂದ್ಯಕೂಟ ನಡೀತಾ ಇದೆ. ನಾಳೆ ಈ ಟೂರ್ನಮೆಂಟ್ಗೆ ವಿರಾಮದ ದಿನ, ಮೀಸಲು ದಿನ ಇರ್ತದೆ. ಶನಿವಾರ ರಾಷ್ಟ್ರಮಟ್ಟ ತಂಡಗಳು ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೆ ಮನು 4ನೇ ಬಾರಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ರಿವರ್ಸ್ ಶಾಟ್ ತನ್ಮೂಲಕ ಬ್ಯಾಕ್ಔಟ್ ಪಾಯಿಂಟ್ಸ್ ಮಾರಕ್ಕೆ ಅಂಚಿನಲ್ಲಿ 1 ಓಟ 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಈ 2 ಓಟಗಳ ಮುಖಾಂತರ ಅಣ್ಣ ನೋ ಬಾಲ್ ಚೆಕಿಂಗ್ ಮಾಡಿ, ಹೈಟ್ ಚೆಕಿಂಗ್ ಮಾಡಿ. ಅಣ್ಣ ಥರ್ಡ್ ಅಂಪೈರ್ ನೋಡ್ಕೊಳ್ಳಿ. ಕಿರಣ್ ಸಾಲಿಯನ್ ಅವರ ಮುಂದಾಳತ್ವದಲ್ಲಿ ಮಾಲತೇಶ್ ಮೇಶ್ವ, ಮಂಜುನಾಥ್ ಶೆಡ್ಡಿ, ಅವಿನಾಶ್ ಗೌಡ ಸೈದೂರು, ಕಿರಣ್ ದೊಡ್ಡಮನಿ, ಶಿವರಾಮ್ ಪಡಗೋಡು, ಪ್ರೀತೇಶ್ ಶೆಟ್ಟಿ, ಚುಕ್ಕಿ ಕಿರಣ್, ಜೈರಾಬಾದ್ ಸಂದೀಪ, ವಿಜಯ್ ಮಂಡ್ರಿ, ರಾಜೇಶ್ ಸಾಗರ. ನೋ ಬಾಲಿನ ಒಂದು ಸೂಚನೆ. 1+2+ ಫ್ರೀ ಹಿಟ್. ಈ ಒಂದು ಎಸೆತ ನಿಟ್ಟಲ್ಲಿ 6 ಓಟಗಳು ದಾಖಲಾಗ್ತಾ ಇದೆ. ತಡ ಮೊತ್ತ ಸಮಾನ ಮನಸ್ಕರ ಒಂದು ತಂಡ ಕಿರಣ್ ಸಾಲಿಯನ್ ಮುಂದಾಳತ್ವದಲ್ಲಿ 2ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ ಸಾಗರ ಫ್ರೆಂಡ್ಸ್ ಟ್ರೋಫಿಗಾಗಿ. ಫ್ರೀಟ್ ಅವಕಾಶ ಇದೆ. ಮನು ಶರತ್ ಗೆಸದ ಚೆಂಡು ಫ್ರೀಟ್ ಅಲ್ಲಿ ಬಹಳ ಸಮರ್ಥ ಹೊಡೆತ. ಗಾಮ ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟಗಳ ಸೇರ್ಪಡೆ. ತನ್ನ ಮೊತ್ತ 8. ಅಟ್ಯಾಕರ್ಸ್ ಎಸ್ಎನ್ ನಗರ ಇವತ್ತು ಫೈನಲ್ ಪಂದ್ಯಾಟ ಇರ್ತದೆ. ತಾಲೂಕಿನ ವಲಯದ ತಾಲೂಕಿನ ತಂಡಗಳ ನಡುವಣ 5ನೇ ಬಾರಿ ಒಂದು ಹೊಡೆತ ಗಾಮ. ಈ ಬಾರಿ ಕೊನೆ ಹಂತದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಆಳ್ವಿಕೆ ಮಾಡಿಕೊಂಡ್ರು. ಲಾಂಗ್ ಆನ್ ಭಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಕ್ಲಾಸ್ ಕ್ಯಾಚ್ ಡ್ರಾಪ್ ಆದ್ರೂ ಕೂಡ ಬೌಂಡರಿ ಉಳಿಸುವ ಅವಕಾಶ ಇತ್ತು. ಕೊನೆ ಹಂತದಲ್ಲಿ ಬೌಂಡರಿಯನ್ನು ಬಿಟ್ಕೊಟ್ರು. 4 ಓಟಗಳ ಸೇರ್ಪಡೆಯೂ ಕೂಡ. ತಳ ಮೊತ್ತ ಗುಂಡ 12. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಮತ್ತೊಂದು ಬಾಲ ಸಮರ್ಥ ರಿವರ್ಸ್ ಶಾಟ್ ತನ್ಮೂಲಕವಾಗಿ ಶರತ್ ಮುಖೇನ ಪಾಯಿಂಟ್ ಮತ್ತು ಗಲ್ಲಿ ಭಾಗದಲ್ಲಿ ನಡುವಣ ಈ ಒಂದು ಚೆಂಡು ಮತ್ತೆ ಸಿಮರಕ್ಕೆ ಕ್ರಮಿಸ್ತಾ ಇದೆ. ಸೆಕೆಂಡ್ ಬೌಂಡ್ರಿ.
ಬಹಳಷ್ಟು ಉತ್ತಮವಾದ ಹೊಡೆತಗಳು ಷರತ್ ಮುಖ್ಯವಾಗಿ ಮೊದಲ ಹಂತದಲ್ಲಿ ದಾಖಲಾಗ್ತಾ ಇದೆ. ಬಾರಿ 16 ಓಟಗಳು ಮೊದಲ ಓವರ್ ನಲ್ಲಿ ದಾಖಲಾತಿಯನ್ನು ಕಂಡುಕೊಂಡ್ರು. 5 ಓವರ್ಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸ್. ಇವಾಗ ಅದೆಷ್ಟು ಓಟಗಳು ದಾಖಲಾಗ್ತದೆ ಕಾದು ನೋಡ್ಬೇಕಾಗ್ತಾ ಇದೆ. ಕ್ವಿಕ್ ಲೈನ್ ರಮ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಕ್ವಿಕ್ ಲೈನ್ ಮೊದಲ ಓವರ್ನಲ್ಲಿ 16 ಓಟವನ್ನು ಕಂಡಂತ ಒಂದು ತಂಡ ಅಟ್ಯಾಕರ್ ಸುತ್ತಮುತ್ತ ಅಟ್ಯಾಕ್ ಅನ್ನು ಆರಂಭಿಸುವಂತ ಸೂಚನೆಯನ್ನು ಕೊಡ್ತಾ ಇದೆ. ಮಂಜು 2ನೇ ಓವರ್ ಮೊದಲ ಚೆಂಡಿಗಾಗಿ ಬಂದ್ರು. ಮಂಜು ಆರ್ಬಿಡಿ ಡೆವಲಪರ್ಸ್ ಅನ್ನು ಬಳಸ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. 6 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ ಅದೆಷ್ಟು ಓಟ್ಗಳು ದಾಖಲಾತಿಯನ್ನ ಇಲ್ಲಿ ಕಾಣ್ತದೆ ನೋಡ್ಬೇಕಾಗ್ತಾ ಇದೆ. ಈ ತನ್ಮದ 2ನೇ ಬಾರಿಗೆ ಸಿರಂದ ಚೆಂಡು ಬಳಸಬಾರದು ಹೊಡೆತ ಶಾರ್ಟ್ ಬಡಿಗಳ ಭಾಗದಲ್ಲಿ 1ನೇ ಚೋರ ಸೇರ್ಪಡೆ. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗರ ಫ್ರಂಟ್ ಸೋಫಿಗಾಗಿ ಇಲ್ಲಿ ಸಾಗ್ತಾ ಇದೆ. ತಳ ಮೊತ್ತ 17. ತಾಲೂಕಿನ ತಂಡಗಳು ಇವತ್ತೇ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಪ್ರಶಸ್ತಿಯ ಕಾಳಗ ಇವತ್ತೇ ನಡೀತದೆ. ಮತ್ತೆ ಉತ್ತಮ ರೀತಿಯ ಎಸೆತ ಮಂಜು ಮುಖೇನ ಓಟುಗಳು ಮಾಡ್ತಾ ಇಲ್ಲ. ಮೊದಲ ಹಂತದಲ್ಲಿ ಜಿಕೆಬಿಯ ಒಂದು ತಂಡ ಟಾಸ್ ಸೇವನ್ನು ದಾಖಲಿಸಿಕೊಂಡು ಆರಂಭಿಕ ಹಂತದಲ್ಲಿ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ ಅಟ್ಯಾಕರ್ಸಿನ ವಿರುದ್ಧವಾಗಿ. ಲಂಕಾ ಸಾಗರಕ್ಕೆ ಹೊರಡ್ತಾ ಇದೆ ತೀರ್ಥಹಳ್ಳಿಯಿಂದ. ಶ್ರೀಲಂಕಾ ಈ ತರಹದ ಮಾನಸವರ್ಧ ರಿವರ್ಸ್ ಶಾಟ್ ಬ್ಯಾಕ್ಔಟ್ ಪಾಯಿಂಟ್ ಮತ್ತು ಕವರ್ಸ್ ನಡುವಣ ಈ ಬಾರಿ ಮಾನಸವರ್ಧ ಕ್ಯಾಚ್ ಕಳಿಸಲು ಮುಖ್ಯವಾಗಿ ಮನು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡು ಶರತ್ ವಾಪಸ್ ಆದ್ರು. ಮೊದಲ ಹೋದರಿ ಆಘಾತವನ್ನು ಕಂಡದ ಅಟ್ಯಾಕರ್ಸ್ 18ಕ್ಕೆ 1 ಮಂಜು ವಾಪಸ್ ಆದ್ರು. ಶ್ರೀಲಂಕಾದವರು ಬಹುಶಃ ಮೊನ್ನೆ ತೀರ್ಥಹಳ್ಳಿ ಬಂದವರು ಹೋಗ್ಲೇ ಇಲ್ಲ. ನಮ್ಮ ಮಾಲತೇಶ್ ಮೇಷ್ಟಿಗೆ ಸ್ವಲ್ಪ ಒಳ್ಳೇದೇ ಆಯ್ತು ಈ ಒಂದು ಅಂಶ ಅನ್ನೋದಾಗ ಕಾಣುತ್ತೆ. ವೀನಸ್ ಬೊಲಾಗ್ನೋ ಶ್ರೀಲಂಕಾದ ತಂಡಗಳು ಸಾಧಾರಣ 2 ರಿಂದ 3 ವರ್ಷಗಳ ನಡುವಣ ಸತತವಾಗಿ ಬಂದು ಆಡ್ತಾ ಇದ್ದಾರೆ. ಆದ್ರೆ ಕೇವಲ 1 ಬಾರಿ ಮಾತ್ರ ಅವ್ರು ಫ್ರೆಂಡ್ಸ್ ಫೈನಲ್ಗೆ ಬಂದಿರೋದು. ಅದು ವೀನಸ್ ಬೊಲಾಗ್ನ ಇರ್ಬೋದು ಅಥವಾ ಸೂಪರ್ ಫ್ಯಾಷನ್. ಹೆಚ್ಚಿನ ಹಂತಗಳ ನಿರೀಕ್ಷಿತ ಹಂತದ ಒಂದು ಫಲಿತಾಂಶವನ್ನ ಶ್ರೀಲಂಕಾ ಅದಾದ ಹಂತದಲ್ಲಿ ತೋರ್ಪಡಿಸಲ್ಲ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಈ ಬಾರಿ ವೀನಸ್ ಬೊಲಾಗ್ನ ಹೊಸ ನಿರೀಕ್ಷೆಯೊಂದಿಗೆ ಸಾಗರ ಮೈದಾನಕ್ಕೆ ಬರ್ತಾ ಇದೆ. ಅದೇನು ಮಾಡ್ತಾರೆ ನೋಡ್ಬೇಕಾಗಿದೆ. ಮತ್ತೆ ಮಂಜು ಎಸ್ಗಾಲಿಕ ಭಾಗದಲ್ಲಿ ಸಾಗರ ಫ್ರೆಂಚ್ ಸೋಫಿಯಲ್ಲಿ ಸಾಗ್ತಾ ಇದೆ. ಓಟುಗಳು ಮಾಡ್ತಾ ಇಲ್ಲ. ಮಾನಸವರ್ಧ ಹೊಡೆತ ಮಿಡಪ್ ಭಾಗದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆಯೂ ಕೂಡ ಮಂಜು ಅವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ತನ್ನ ಮೊತ್ತ 18 for 1 17 17 for ಲಾಸ್ ಆಫ್ 1. ಲಾಸ್ಟ್ ಬಾಲ್ ಮತ್ತೆ ಉತ್ತಮ ರೀತಿಯ ಎಸೆತ ಮಿಡ್ಗಡೆ ಸ್ಕ್ವಾಡ್ ಲೆಗ್ ನಡುವಣ 1 ಓಟ ದಾಖಲಾಗ್ತಾ ಇದೆ. ಎಂಡ್ ಆಫ್ ನಂಬರ್ 2 18 for 1. ಇನ್ನೂ ಕೂಡ 4 ಓವರ್ಗಳು ಮೊದಲ ಹಂತದಲ್ಲಿ ಬಾಕಿ ಇದೆ. ಶನಿವಾರ ಬೆಳಗಿನ ಹಂತದಲ್ಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು ಜೈ ಕರ್ನಾಟಕ ಫ್ರೆಂಡ್ಸ್ ಈಜಾನ್ ಸ್ಪೋರ್ಟ್ಸ್ ಕ್ಲಬ್ ಪ್ರಕೃತಿ ರಿಯಲ್ ಫೈಟರ್ಸ್ ಜಾನ್ಸನ್ ಮುಂತಾದ ತಂಡಗಳು ಆಡ್ತಾ ಇದೆ. ಪಂಚಜನ್ಯ ಕೋಟ ಕುಂದಾಪುರ
ಎಲ್ಲ ತಂಡಗಳು ಶನಿವಾರ ಪಂದ್ಯಾಟವನ್ನು ಇಲ್ಲಿ ಆಡ್ತಾರೆ. ಮೂರನೇ ಓವರ್ಗೆ ಇವಾಗ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಒಂದು ತಂಡ. 2 ಓವರ್ಗಳ ಮುಕ್ತಾಯಕ್ಕಾಗಿ ಇವಾಗಲೇ 7.5 ನಿಮಿಷ ಆಗಿದೆ. 25 ನಿಮಿಷ ಟೋಟಲಿ 6 ಓವರ್ಗಳಿಗೆ ಇರ್ತದೆ. ರಾಘು ಮೂರನೇ ಓವರ್ ಮೊದಲ ಚೆಂಡಿಗಾಗಿ ಸಾಗರ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಸಾಗರ ಫ್ರೆಂಚ್ ಸೋಫಿಲಿ ಸಾಗ್ತಾ ಇದೆ. ಥರ್ಡ್ ಓವರ್ ಮೊದಲ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ವಿಜಯಿ ತಂಡ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 50,000 ರೂಪಾಯಿಗಳು ಮತ್ತು ಕ್ಯಾಶ್ ಟ್ರೋಫಿ ಇರ್ತದೆ. 2ನೇ ಬಾರಿ 3ನೇ ಓವರಲ್ಲಿ ಎಸೆದ ಚೆಂಡು, ಮಿಡ್ಗಳ ಭಾಗದಲ್ಲಿ 1 ಓಟದ ಸೇರ್ಪಡೆ. 18ರ ಮೊತ್ತ ದಾಖಲಾಗ್ತಾ ಇದೆ. 19 ಫಾರ್ ಲಾಸ್ ಆಫ್ 1. ಮೂರನೇ ಬಾರಿ ಸಲ್ಮಾಡಿ ಔಟ್ ಸೈಡ್ ಹಾಫ್ ಸ್ಟಂಪ್ ಆಗಿ ಬಿದ್ದಂತ ಈ ಒಂದು ಎಸೆತ. 1 ಓಟದ ಸೇರ್ಪಡೆ. ರಾಘು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕಂಡ್ರು. ತನ್ನ ಮೊತ್ತ 20. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಸಾಗರ ಫ್ರೆಂಚ್ ಟ್ರೋಫಿಗಾಗಿ. ಸ್ಲೋವರ್ ಡೆಲಿವರಿ, ಮತ್ತೆ ಉತ್ತಮ ರೀತಿಯ ಒಂದು ಎಸೆತ. ಕೇವಲ ಮೊದಲ ಓವರ್ ನಲ್ಲಿ ಮನು ಮಾತ್ರ 16 ಓಟವನ್ನು ಬಿಟ್ಕೊಟ್ರು. ಬಿಟ್ರೆ ಇಲ್ಲಿಗ ಮಂಜು ಮತ್ತು ರಾಘು ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಐದನೇ ಬಾರಿ ರಾಘು ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿಕೊಂಡೆ. ಆದಲ್ಲಿ ಕಾನ್ಫಿಡೆಂಟ್ ಮುಖೇನ ಮತ್ತೊಂದು ಹೋದರಿ. ಆಗ ಕಾಂಪಿಟೇಷನ್ ಅನ್ನು ವೇಟ್ ಮಾಡ್ತಾ ಇಲ್ಲ. ಬ್ಯಾಟ್ಸ್ಮನ್ ಬಂದ್ರು, ವಾಪಸ್ ಆದ್ರು. 18 ಫಾರ್ 2. ಹದಿನೆಂಟಕ್ಕೆ 2. ಮತ್ತೋರ್ವ ಕಾರ್ತಿಕ್ ಸೇರ್ಪಡೆ. ಅಂಗಣ ಒಳಭಾಗವನ್ನ ಕಂಡುಕೊಂಡ್ರು. ಟಾಸ್ ದಾಖಲಿಸಿರುವಂತಹ ಜಿಕೆಬಿ ಮೊದಲ ಹಂತದ ಒಂದು ಮೇಲುಗೈಯನ್ನು ದಾಖಲಿಸುವ ಸೂಚನೆಯನ್ನು ಕೊಡ್ತಾ ಇದೆ. ಅಟ್ಯಾಕರ್ಸ್ ಮೊದಲ ಓವರ್ ನಲ್ಲಿ 16 ಓಟ ದಾಖಲಿಸಿದ್ರು ಕೂಡ ಅದಾದ ಬಳಿಕ ಜಿಕೆಬಿ ಅಟ್ಯಾಕರ್ಸಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 2ನೇ ಬಾರಿಯ ಒಂದು ಸಾಗರ ಫ್ರೆಂಡ್ಸ್ ಹಗಲು ರಾತ್ರಿ ಪಂದ್ಯಕೂಟ. ಕೊನೆ ಹಂತದಲ್ಲಿ ಒಂದು ಲೋ ಫುಲ್ ಟಾಸ್. ಮಿಡ್ಗಳ ಭಾಗದಲ್ಲಿ 1 ಓಟ. ಮಿಸ್ ಫೀಲ್ಡ್ ಅನಾವಶ್ಯಕವಾಗಿ 1ರ ಬದಲು 2 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯ. ಮೊದಲ 3 ಓವರ್ಗಳಲ್ಲಿ 21, ಡಬಲ್ 2, 22ಕ್ಕೆ 2. ಐದನೇ ಓವರ್ ಮುಕ್ತಾಯವಾದ ಬಳಿಕ ಶೆಟ್ಟಿ 11 ಕ್ಯಾಪ್ಟನ್ ಹಾಗೂ ಸೂಪರ್ ಸ್ಟಾರ್ ಮಂಡ್ರಿ ನಾಯಕರು ಟಾಸಿ ಬರಬೇಕಲ್ಲ ಕೇಳ್ತಾ ಇದ್ದೇವೆ. ಲಾಸ್ಟ್ ಫ್ರೀ ಕ್ವಾರ್ಟರ್ ಫೈನಲ್ 4ನೇ ಓವರ್ಗಾಗಿ ಮತ್ತೆ ಮಂಜು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸಾಗರ ತಾಲೂಕಿನ ಇತಿಹಾಸದಲ್ಲಿ 8ನೇ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಕೂಟ. ಸಾಗರ ಫ್ರೆಂಡ್ಸ್ 2ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆಯನ್ನ ಇಲ್ಲಿ ನಡೆಸ್ತಾ ಇದೆ. ಮಂಜು ಶಾರ್ಟ್ ರೈಸಿಂಗ್ ಡೆಲಿವರಿ ಎಸೆದ್ರು. ಬಹಳ ಉತ್ತಮ ಲೇಟ್ ಕಾರ್ಡ್ ಗಲ್ಲಿ ಮಾಡಿದರೆ ಬಳಸೋರು ಕ್ಷೇತ್ರ ರಕ್ಷಣೆ ಮಾಡಿ
ಒಂದೋಟ ಮಾತ್ರ ಸೇರ್ಪಡೆ. ತಳ ಮೊತ್ತ 23. ಎರಡು ಹೋದರಿಗಳ ಆಘಾತವನ್ನು ಕಂಡುಕೊಳ್ತಾ ಇರುವಂತ ಅಟಾಕರ್ಸ್ ಎಸ್ಎನ್ ನಗರ. RBD ಅಂಡನ್ನು ಬಳಸ್ತಾ ಇರುವಂತ ಮಂಜು ಮತ್ತೆ ಸ್ಕಾರಿಕ ಭಾಗದಲ್ಲಿ 4ನೇ ಓವರ್ನಲ್ಲಿ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡ್ತಾ ಇದ್ದಾನೆ ಮಿಡ್ಡಿಗಳ ಭಾಗದಲ್ಲಿ ಕಾರ್ತಿಕ್. ತಳ ಮೊತ್ತ 24. ಮೊದಲ ಓವರಲ್ಲಿ ಬಹಳಷ್ಟು ಭರ್ಜರಿ ಆರಂಭವನ್ನ ಕಂಡಿತ್ತು ಅಟ್ಯಾಕರ್ಸ್. ಇಲ್ಲೀಗ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಮುಂದಿನ ಪಂದ್ಯದ ಟಾಸ್ ಅನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಸೂಪರ್ ಸ್ಟಾರ್ ಮಂಡ್ರೆ ಶೆಟ್ಟಿಲವನ್ನ ವಿರುದ್ಧವಾಗಿ. ವಿಜೇಂದ್ರ ಅವರು ಕಾಯಿನ್ ಇಟ್ಕೊಂಡ್ರ ಅದಲ್ಲಿ ಕೊಟ್ರೆ ಒಳ್ಳೇದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಚಿಲ್ಲರೆ ಸಮಸ್ಯೆ ಜಾಸ್ತಿ ಆಗಿದೆ. ಸೂಪರ್ ಸ್ಟಾರ್ ಮಂಡ್ರೆ ಮತ್ತು ಶೆಟ್ಟಿಲವನ್ನ ವಿಜಯಿ ತಂಡ ಈ ಪಂದ್ಯದ ವಿಜಯಿ ತಂಡವನ್ನು ಎದುರಿಸ್ತಾರೆ ಲಾಸ್ಟ್ ಕ್ವಾರ್ಟರ್ ಫೈನಲ್. ಈ ತಂಡ ಔಟ್ರೇಜ್ ಆಗಿ ಬಹುಶಃ ಕೊನೆ ಹಂತದಲ್ಲಿ ಕೀಪರ್ ಕೂಡ ವಿಕೆಟ್ ಮಾಡಿಕೊಂಡ್ರು. ಒಂದೊಡ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 26. ರಾಯಲ್ ಬಿಲ್ಡರ್ಸ್ ಅಂಡ್ ಮೋಟಾರ್ಸ್ ನಮ್ಮ ಟೂರ್ನಮೆಂಟ್ ಪ್ರಮುಖ ಪ್ರಾಯೋಜಕರು ಕೂಡ ಮೊದಲ ಸ್ಥಾನ ನಗದ 3 ಲಕ್ಷ ರೂಪಾಯಿಗಳ ನೀಡಿರುವಂತಹ ರಮೇಶ್ ಸಾಗರ ಮತ್ತು RBDಯ ಜಲೀಲ್ ಸಾಗರ. ಎರಡನೇ ಸ್ಥಾನ ನಗದು 1.5 ಲಕ್ಷ ರೂಪಾಯಿಗಳನ್ನು ಪ್ರಾಯೋಜಕತ್ವ ಮಾಡಿದವರು ಸೊರಬ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಘನ ಸರ್ಕಾರದ ಸಚಿವರು ಆಗಿರುವಂತಹ ಶ್ರೀ ಮಧು ಬಂಗಾರಪ್ಪನವರು ಹಾಗೂ ಶಿವರಾಮ ಪಡೆಗೋಡು ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮತ್ತೊಂದು ಶಾರ್ಟ್ ರೈಸಿಂಗ್ ಡೆಲಿವರಿ ಮಂಜು ಒಟ್ಟವನ್ನ ಬಿಟ್ಕೊಡ್ತಾ ಇಲ್ಲ. 2 ಅತ್ಯುತ್ತಮ ಓವರ್ಗಳನ್ನು ಕೂಡ ಮಂಜು ಎಸೆದ್ರು. 4ನೇ ಓವರ್ ಮುಕ್ತಾಯದಲ್ಲಿ ತಳ ಮೊತ್ತ 26ಕ್ಕೆ 2 ಅಟ್ಯಾಕರ್ಸ್. ಮೊದಲ ಇನ್ನಿಂಗ್ಸಿನ ಕೊನೆಯ 2 ಓವರ್ಗಳು ಮಾತ್ರ ಬಾಕಿ ಇದೆ. ಮಂಜು 2 ಓವರ್ಗಳ ಕೋಟವನ್ನು ಮುಗಿಸಿದ್ರು. 6 ಓಟವನ್ನು ನೀಡಿ 1 ವಿಕೆಟ್ ಅನ್ನು ಕೂಡ ಈ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ಒಂದು ಬೌಲಿಂಗ್ ಪ್ರದರ್ಶನ ಎಸ್ಗಾರಿಕೆಯನ್ನು ಕೂಡ ತೋರ್ಪಡಿಸಿದ ಮಂಜು. ಮತ್ತೆ ರಾಘು ಬಂದ್ರು ಎಸ್ಗಾರಿಕೆ ಭಾಗದಲ್ಲಿ. ಮನು ಒಂದೆಡೆ ಆಡ್ತಾ ಇದ್ದಾನೆ ಆರಂಭಕಾರ, ಮತ್ತೊಂದೆಡೆ ಕಾರ್ತಿಕ್ ಕೂಡ ಆಡ್ತಾ ಇದ್ದಾರೆ. ಅಟ್ಯಾಕರ್ಸ್ ಸಾಗರ ಎಸ್ಎನ್ ನಗರ ಆಡ್ತಾ ಇದ್ದಾರೆ. ಕೇವಲ ನಿಮಗಿರುವಂತದ್ದು 7 ನಿಮಿಷ ಮಾತ್ರ. ಎರಡು ಓವರ್ಗಳನ್ನು ಮುಗಿಸಬೇಕಾಗಿದೆ ಅಂಗಲ ಹೊರಭಾಗದಲ್ಲಿ. 5ನೇ ಓವರ್ ಈ ಮನಸ್ಸದ ಚೆಂಡು ಫುಲ್ ಟಾಸ್ ಆಗಿತ್ತು. ಇನ್ಸೈಡ್ ಅಜಯ್ ತನ್ಮೂಲಕವಾಗಿ ಕಾರ್ತಿಕ್ ಕ್ಲೀನ್ ಬೌಲ್. 3ನೇ ಹೋದರೆ ಆಘಾತವನ್ನು ಕಂಡ ಅಟ್ಯಾಕರ್ಸ್ ಬಾರಿ ರಾಘುಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. 26ಕ್ಕೆ 3. ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇರುವಂತಹ ಈ ಒಂದು ತಂಡ GKB ಬ್ರಿಗೇಡ್ಸ್ ಆಡ್ತಾ ಇದ್ದಾರೆ. ಈ ಕ್ರೀಡಾರ್ಥದ ವಸ್ತುಶಃ ಕೊನೆಯ ಒಂದು ಹೊನಲ್ ಬೆಳಕಿನ ಪಂದ್ಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಡಿದ್ದು ಶುಕ್ರವಾರ, ಶನಿವಾರ, ಆದಿತ್ಯವಾರ BMK 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಚೌಳಿಕೆರೆ ಬಾರ್ಕೂರಿನಲ್ಲಿ ನಡೀತದೆ. ಮಹಿಳೆಯರ ರಾಷ್ಟ್ರಮಟ್ಟ ಪಂದ್ಯಾಟ ಹಾಗೂ ಪುರುಷರ ರಾಷ್ಟ್ರಮಟ್ಟ ಪಂದ್ಯಾಟ 3 ದಿನಗಳ ಕಾಲ 47 ಪಂದ್ಯಗಳು ಇರ್ತದೆ. ರಾಘು ಈ ಬಾರಿ ಚೆಂಡು
ಬಹುಶಃ GKBಯಲ್ಲಿ ಕೀಪಿಂಗ್ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಸತತವಾಗಿ ಮಿಸ್ಫೀಡ್ಗಳು ನಡೀತಾ ಇದೆ. ಓಟ್ಗಳು ಅಕ್ಷರಾಸ್ ರೂಪದಲ್ಲಿ ಹೋಗ್ತಾ ಇದೆ. ಸ್ಕೋರ್ 27. ಇವತ್ತು ತಾಲೂಕಿನ ತಂಡಗಳ ಫೈನಲ್ ಇರ್ತದೆ. ಮತ್ತೆ ರಾಘು 5ನೇ ಓವರ್ 3ನೇ ಚೆಂಡು ತಮಿಳುಗಳ ಭಾಗದಲ್ಲಿ ಕ್ಯಾಚ್ ಆಗ ಅವಕಾಶ ಇದೆ. ಬರೀ ಬಹಳಷ್ಟು ದೂರದ ಒಂದು ಕ್ಯಾಚ್ ಮಿಡ್ ವಿಕೆಟ್ ನಲ್ಲಿ ಕೈಸರ ಮುಖೇನ ಮನು ವಾಪಸ್ ಆದ್ರು. 4ನೇ ಹೋದರಿ ಆಘಾತವನ್ನ ಕಂಡ ಅಟ್ಯಾಕರ್ ಸಾಗರ ಎಸ್ಎನ್ ನಗರ 27ಕ್ಕೆ 4. ಆದರ್ಶನ ಸೇರ್ಪಡೆ ಅಂಗಲ ಒಳಭಾಗವನ್ನ ಕಂಡುಕೊಂಡ್ರು. ಆದರ್ಶ ಮೊದಲ ಕ್ವಾರ್ಟರ್ ಫೈನಲ್ 11 ಗಂಟೆಗೆ ಆರಂಭ ಆಗ್ತದೆ. ಸಾಗರ ಫ್ರೆಂಡ್ಸ್ ವರ್ಸಸ್ ಶಾಂತಿನಗರ. ನೆಲ್ಲದನ ಕೊನೆ ಪಂದ್ಯದಲ್ಲಿ KYCCಯ ಸೋಲು ಸಾಗರ ಫ್ರೆಂಡ್ಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಹೊಸ ದಾಂಡಿಗನ ಸೇರ್ಪಡೆ ಆದರ್ಶ ಅಂಗಳ ಒಳಭಾಗವನ್ನ ಕಂಡ್ರು. ಈ ಓವರ್ ಇನ್ನು ಕೂಡ 3 ರನ್ಸ್ಗಳು ಬಾಕಿ ಇದೆ. 5ನೇ ಓವರ್ ಸ್ಕೋರ್ 27 ಫಾರ್ 4. ಓಟಗಳು ಬರ್ತಾ ಇಲ್ಲ. ನಾಳೆಯಿಂದ ಬೆಂಗಳೂರಿನಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಸಚಿನ್ ಇಲೆವನ್ ಟ್ರೋಫಿ 3 ಲಕ್ಷ ರೂಪಾಯಿಗಳ ಥ್ರೋ ಮ್ಯಾಚ್ ಇರ್ತದೆ. ನಮ್ಮವರೆಲ್ಲ ಇವಾಗಲೇ ಹೋಗಿ ಬಿದ್ಕೊಂಡಿದ್ದಾರೆ ಕೆಲವರು. ಭಾಗದಲ್ಲಿ ಒಂದು ಹೊಡೆತ ಕ್ಯಾಚ್ ಆಗ ಅವಕಾಶ ಇತ್ತು. ಲಾಂಗ್ ಆಫ್ ಭಾಗದಲ್ಲಿ ಫೀಲ್ಡರ್ ಕೊನೆಯಲ್ಲಿ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿದ್ರು. ಸುಲಭವಾಗಿ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇತ್ತು. ಆದರ್ಶನಿಗೆ ಜೀವದಾನ 2 ಓಟದ ಸೇರ್ಪಡೆ. ತಳ ಮೊತ್ತ 29. 29 ಫಾರ್ 4. 5ನೇ ಓವರ್ನ ಅಂತಿಮ ಉದ್ದೇಶ ಬಾಕಿ ಇದೆ. ಶಾಂತವೇರಿ ಗೋಪಾಲ ಗೌಡ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಕೊನೆ ಹಂತದಲ್ಲಿ ಟಾಪ್ ಪೇಜ್ ಆಗ್ತಾ ಇದೆ. ಆದರ್ಶನ ಹೊಡೆತ ಲಾಕ್ ಸ್ಟ್ರಿಪ್ ನಲ್ಲಿ 1 ಓಟ ಸೇರ್ಪಡೆ. 30ಕ್ಕೆ 4. 5 ಓವರ್ಗಳ ಮುಕ್ತಾಯದಲ್ಲಿ ಅಟ್ಯಾಕರ್ಸ್ನ ಮೊತ್ತ 30. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ 16ಕ್ಕೆ ನೋಲಾಸ್ ಆಗಿತ್ತು. ಅದಾದ ಬಳಿಕ ನಾಟಕೀಯ ಕುಸ್ತವನ್ನ ಕಂಡದ ಅಟ್ಯಾಕರ್ಸ್. ರಾಘು ಕೂಡ ಒಂದು ಅತ್ಯುತ್ತಮ ಕಂಟ್ರೋಲ್ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು. 2 ಓವರ್ಗಳು 8 ಓಟ 3 ವಿಕೆಟ್ ಅನ್ನ ಪಡ್ಕೊಂಡ್ರು. ಈ ಮಾತ್ರ ಬಹುಶಃ ಫ್ರೀ ಕ್ವಾರ್ಟರ್ ಫೈನಲ್ ಅಂತ ಪಂದ್ಯದಲ್ಲಿ ಒಂದು ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. RBD ಡೆವಲಪರ್ ಸೆಂಟರ್ ಬಳಸ್ತಾ ಇರುವಂತಹ ಬೌಲರ್. 2.5 ನಿಮಿಷ ಮಾತ್ರ ಕೊನೆಯ ಓವರ್ ಆರಂಭಕ್ಕಾಗಿ ಬಾಕಿ ಇದೆ. GKB ಅವರು ಸಂದೀಪ ಬಂದ್ರು. ಮೊದಲ ಪಂದ್ಯ ಮಂಡ್ರಿ ಬಂದಿ ಟಾಸ್. RBD ತುದಿಯಿಂದ ಸುದೀಪ. ಈ ಬಾರಿ ಈ ಒಂದು ಚೆಂಡು ಮಿಡ್ಗಳ ಭಾಗದಲ್ಲಿ ಬಾರಿ ಬಹಳ ಶುದ್ಧ ಬರುತ್ತೆ ಹೊಡೆತ. ಗಾಳಿಯ ಲಾಭವನ್ನು ಪಡ್ಕೊಂಡ್ರಿ. ಒಂದು ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಭರ್ಜರಿ 6. ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ ಕೂಡ ಆದರ್ಶನ ಮುಖೇನವಾಗಿ. ತಳ ಮೊತ್ತ 36ಕ್ಕೆ 4. ಒಂದು 6 ಪ್ಲಸ್ ಪಾಯಿಂಟ್ ಕೂಡ ಅಟ್ಯಾಕರ್ಸ್ಗೆ. ಮತ್ತೊಂದು ಬಹಳ ಶುದ್ಧವಾದ ಹೊಡೆತ ಸ್ಕ್ವೇರ್ ಲೆಗ್ ಸಿಮರ್ ಕೆಳಭಾಗದಲ್ಲಿ ಮಾರಿ ಕೊನೆ ಹಂತದಲ್ಲಿ ಅಕ್ರಾಸ್ ಲೈನ್ ಶಾಟ್ ಆಗಿ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೊಂದು 6 ದಾಖಲಿಸಿದ ಆದರ್ಶ. 42ಕ್ಕೆ ತಲುಪ್ತಾ ಇದೆ ಅಟ್ಯಾಕರ್ಸ್.
ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಆದರ್ಶ ಬಿರುಸಿನ ಆಟವನ್ನು ಆಡ್ತಾ ಇದ್ದಾನೆ. ಸಂದೀಪನ ಓವರೇ ಕೊನೆ ಹಂತದಲ್ಲಿ ಓಟ್ಗಳನ್ನು ಬಿಡಿಕೊಡ್ತಾ ಇದೆ. ಸೆಕೆಂಡ್ ಸಿಕ್ಸರ್ ಅನ್ನು ದಾಖಲಿಸ ಆದರ್ಶ 6ನೇ ಓವರ್ 3ನೇ ಚೆಂಡಿಗಾಗಿ ಮತ್ತೊಂದು ತವರದ ಹೊಡೆತ. ಈ ಬಾರಿ ಕೂಡ ಮಿಡ್ ವಿಕೆಟ್ ನಲ್ಲಿ ಕ್ಲೋಸ್ ಓವರ್ ಪಿಚ್ ಆಗಿ ಬಿದ್ದ ಚೆಂಡು. ಹ್ಯಾಟ್ರಿಕ್ ಸಿಕ್ಸರ್ ಈ ಬಾರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರ್ ಮೊದಲ 3 ಚೆಂಡುಗಳಲ್ಲಿ ಕೂಡ ಸತತವಾಗಿ ಸಿಕ್ಸರ್ ದಾಖಲಿಸಿದ ಆದರ್ಶ. ಕೊನೆ ಹಂತದಲ್ಲಿ ಬಹುಶಃ GKBM ಅಟ್ಯಾಕ್ ಮಾಡ್ತಾ ಇರುವಂತಹ ಆದರ್ಶ 3 ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ಸಂದೀಪ 4ನೇ ಬಾರಿಗೆ ಸದ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ತಳ ಮೊತ್ತ 48. ಬಹಳಷ್ಟು ತವರ ಮೊತ್ತವನ್ನು ಪೇರಿಸ್ತಾ ಇರುವಂತಹ ಒಂದು ತಂಡ ಅಟ್ಯಾಕರ್ಸ್ ಫ್ರೀ ಕ್ವಾರ್ಟರ್ ಫೈನಲ್ ಆಡ್ತಾ ಇದ್ದಾರೆ GKBM ವಿರುದ್ಧವಾಗಿ. ಶಾಂತವೇರಿ ಗೋಪಾಲಗೌಡ ಮೈದಾನ. ಕೊನೆ ಹಂತದಲ್ಲಿ ಮತ್ತೆ ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. ಲಾಕ್ಷಿಕವಾಗದಲ್ಲಿ ಒಳ ತಿರುವನ್ನ ಪಡ್ಕೊಳ್ತು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ ಒಂದು ಎಸೆತ ಮೊದಲ ನೆಕ್ಸಿನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಫ್ರೀ ಕ್ವಾರ್ಟರ್ ಫೈನಲ್ ಸಾಗರ ಟ್ರೋಫಿಗಾಗಿ ಅಂತಿಮ ಹಂತದಲ್ಲಿ ಕೊನೆಯ 3 ಚೆಂಡು ಮೈಡನ್ ಎಸೆತ. ಕೊನೆ ಓವರ್ನ ಮೊದಲ 3 ಚೆಂಡುಗಳು ಕೂಡ ಸಿಕ್ಸರ್. 48ರ ಮೊತ್ತದಲ್ಲಿ 4 ದಾರಿ ಆಘಾತವನ್ನು ಕಂಡ ಈ ಒಂದು ತಂಡ ಟಾರ್ಗೆಟ್ 49. ಕ್ವಾರ್ಟರ್ ಫೈನಲ್ ಸೇರ್ಪಡೆಗಾಗಿ ಅಟ್ಯಾಕರ್ಸ್ ಆಡ್ತಾ ಇದೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿಯ ಪಂದ್ಯಕೂಟ ಸಾಗರ ಫ್ರೆಂಡ್ಸ್ ಆಯೋಜನೆ ಮಾಡ್ತಾ ಇದೆ. ತಾಲೂಕಿನ ತಂಡಗಳಲ್ಲಿ ಇವತ್ತು ಒಂದು ಹಂತದ ಫೈನಲ್ ಪಂದ್ಯಾಟ ಮುಕ್ತಾಯವಾಗ್ತದೆ. ಯಾವ ತಂಡ ಈ ಒಂದು ಪ್ರಶಸ್ತಿಯನ್ನು ಮೊದಲ ಹಂತದಲ್ಲಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ನಾಳೆ ಮೀಸಲು ದಿನ, ವಿರಾಮದ ದಿನ ಇರ್ತದೆ. ಯಾವುದೇ ರೀತಿಯ ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯೋದಿಲ್ಲ. ಶನಿವಾರ ಬೆಳಿಗ್ಗೆ ಮೊದಲ ಪಂದ್ಯ 8 ಗಂಟೆಗೆ ಇರ್ತದೆ. ಮೈಟಿ ಕ್ರಿಕೆಟರ್ಸ್ ಗಣೇಶ್ ಫ್ರೆಂಡ್ಸ್ ವರ್ಸಸ್ ವೆನಸ್ ಮೊಲಾಗ್ನೋ. ಶನಿವಾರ ಬೆಳಗ್ಗಿನ ಮೊದಲ ಪಂದ್ಯಾಟ ಇರ್ತದೆ. ಗಣೇಶ್ ಫ್ರೆಂಡ್ಸ್ ವರ್ಸಸ್ ವೆನಸ್ ಮೊಲಾಗ್ನೋ. ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಬೆಳಗ್ಗಿನ ಮೊದಲ ಪಂದ್ಯ. ಆಲ್ರೆಡಿ ಶ್ರೀಲಂಕಾದವರು ತೀರ್ಥಹಳ್ಳಿಯಲ್ಲಿ ಲ್ಯಾಂಡ್ ಆಗಿದ್ದಾರೆ. ಅವರು ಮೊನ್ನೆ ಬಂದವರು ಅಲ್ಲೇ ಲ್ಯಾಂಡ್ ಆಗೇ ಇದ್ದಾರೆ. ಇವತ್ತು ಮಾಲ್ತೇಶ್ ಮೇಸು ಲ್ಯಾಂಡ್ ಆದವ್ರನ್ನ ಹೊತ್ಕೊಂಡು ಇಲ್ಲಿ ಬರ್ತಾರೆ. ಕಿರಣ್ ದೊಡ್ಡಮನೆ ಮುಂದಾಳುತ್ತಲ್ಲಿ ಪಾಂಚಜನ್ಯ ಕೋಟ ಇದೇ ಕ್ರೀಡಾಋತುವಿನ ಡಿಸೆಂಬರ್ 24ರಿಂದ 28ರವರೆಗೆ ಮಧುವನ ಕುಂದಾಪುರಲ್ಲಿ 7 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸುವ ತಂಡ ಪಾಂಚಜನ್ಯ ಈ ಟೂರ್ನಮೆಂಟ್ ಆಡ್ತದೆ. ಆದಿತ್ಯವಾರ ಅಲ್ಲ, ಶನಿವಾರ ಬೆಳಗ್ಗಿನ 2ನೇ ಪಂದ್ಯಾಟವೂ ಕೂಡ. ಈ ಪಂದ್ಯಾಟದ ಅಂಪೈರ್ಸ್ಗಳು ಪ್ರಶಾಂತ ಗೋ ಪಾಡಿ ಹಾಗೂ ಮಂಜು ತೀರ್ಥಹಳ್ಳಿ, ಭರತ್ ಶೆಟ್ಟಿ, ವಿಜಯ್ ಕೋಲಾರ್ ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ ಸಾಗರ ಫ್ರೆಂಡ್ಸಿನ ಪರವಾಗಿ. ಒಂದೆಡೆ ಮಂಜ ಆರಂಭಕಾರ ಬಂದ್ರು. 36 ಎಸೆತ 49 ಓಟವನ್ನು ದಾಖಲಿಸಬೇಕಾಗಿದೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಜಯಕ್ಕಾಗಿ. ಕೊನೆ ಓವರ್ ನಲ್ಲಿ ಬಿಟ್ಟುಕೊಟ್ಟಂತಹ 18 ಓಟಗಳು ಕೂಡ ಒಂದಷ್ಟು ಮೈನಸ್ ಆಗಿ ಕಾಣ್ತಾ ಇದೆ GKBಗೆ. ಆದ್ರೆ ಈ ಹಂತದಲ್ಲಿ ಅದ್ಯಾವ ರೀತಿ ಆಟವನ್ನ ಚೇಸಿಂಗ್ ಅಲ್ಲಿ ಶಾಂತವೇರಿ ಗೋಪಾಲಗೌಡ ಮೈದಾನದಲ್ಲಿ ತೋರ್ಪಡಿಸ್ತಾರೆ, ಕಾದು ನೋಡ್ಬೇಕಾಗ್ತಾ ಇದೆ. ಲೈವ್ ಅವ್ರ ಹತ್ರ
ಅಂಗಣ ಒಳಭಾಗದಲ್ಲಿ ಆದರ್ಶನೇ ಬರ್ತಾ ಇದ್ದಾನೆ ಮೊದಲ ಓವರ್ಗಾಗಿ. 6 ಓವರ್ಗಳ ಪಂದ್ಯ, ಇಬ್ಬರಿಗೆ 2 ಓವರ್ಗಳು. ಆನಂತರ 1+1 ಅಂದ್ರೆ ಕಂಪಲ್ಸರಿ 4 ಬೌಲರ್ಗಳನ್ನ ಬಳಸಲೇಬೇಕು. ಬೇಕಾದ್ರೆ ನೀವು 6ಕ್ಕೆ 6 ಬಳಸಿ, ಅದು ನಿಮಗೆ ಬಿಟ್ಟಿರುವಂತಹದ್ದು. ಆ ಪ್ರಶ್ನೆ ಬೇರೆ, ಅದು ಟೀಮ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟಿರುವಂತಹದ್ದು. ಮಂಡ್ರೆ ಅವರು 6 ಜನರನ್ನ ಸೆಟ್ ಮಾಡಿದ್ದಾರೆ. ಇನ್ನು ಮೈದಾನದಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಅಲ್ಲ. ಇದೊಂಥರ ಇಲ್ಲಿಗೆ ಯಕ್ಷ ಪ್ರಶ್ನೆಯೂ ಹೌದು. ನಮ್ಮವರೆಲ್ಲ ಬೆಂಗಳೂರಿಗೆ ಹೋಗಿ ಕೂತಾಗಿದೆ ಇವಾಗಲೇ. ಸಕ್ಕರೆ ಇದ್ದಲ್ಲಿ ಇರುವೆ ಆವರಿಸ್ತದೆ. ಆಡಲೇ ಮೊದಲ ಚೆಂಡು ಆದರ್ಶ ಅಟ್ಯಾಕರ್ಸ್ ಕೊನೆ ಹಂತದಲ್ಲಿ ಸಿಡಿಲ ಅಪ್ಪಳಿಕೆ 3 ಸಿಕ್ಸರ್ಗಳನ್ನು ದಾಖಲಿಸುವ ಮುಖೇನವಾಗಿ ಅಟ್ಯಾಕರ್ಸ್ ಅನ್ನು ಒಂದು ಹಂತಕ್ಕೆ ತಂದ ಆಟಗಾರ ಮೊದಲ ಓವರ್ಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. RPD ಮೋಟಾರ್ಸ್ ಎಂಡನ್ನು ಬಳಸ್ತಾ ಇದ್ದಾರೆ. ಮೊದಲ ಪಂದ್ಯ ಶಟಿಲ್ ಅವನ್ ಸೂಪರ್ ಸ್ಟಾರ್ ಮಂಡ್ರೆ ವಿಜಿ ಮೇಕಪ್ ಚೇಂಜ್ ಮಾಡಿದ್ರು. ಎರಡನೇ ಬಾರಿ ಎಸೆದ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಬಹಳ ಸುತ್ತವರಿತ ಹೊಡೆತ. ಮೊದಲ ಸಿಕ್ಸರ್ ಬಾರಿ ಸ್ಟೆಪ್ ಔಟ್ ಅನ್ನು ಮಾಡಿದಂತ ಆಟಗಾರ. ಈ ರೀತಿಯಾಗಿ GKBಯ ಖಾತೆ ಆರಂಭಗೊಳ್ತಾ ಇದೆ. ಈ ಒಂದು ಭರ್ಜರಿ ಸಿಕ್ಸರ್ ಅನ್ನ ರವಿ ದಾಖಲಿಸಿದ್ರು. ಕ್ರಿಕ್ ಲೈನಿನ ಒಂದು ನೇರ ಪ್ರಸಾರ ಕೂಡ ಈ ಟೂರ್ನಮೆಂಟ್ ಇರ್ತದೆ. 3ನೇ ಬಾರಿ ಆದರ್ಶ ಮತ್ತೊಂದು ಬಾಲ ತನ್ಮೂಲಕವಾಗಿ ಚೆಂಡು ಡೀಪ್ ಭಾಗದಲ್ಲಿ ರವಿಯ ಮುಖೇನವಾಗಿ ರಿವರ್ಸ್ ಶಾಟ್ ಸಿಕ್ಸರ್ ಬೌಂಡ್ರಿ ಡೀಪ್ ಕವರ್ಸಲ್ಲಿ GKB ಕೂಡ ಮೊದಲ ಹಂತದಲ್ಲೇ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. 10 for no loss. 39 ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ದಾಖಲಾಗಬೇಕಾಗಿದೆ. ಈ ಒಂದು ಪಂದ್ಯದ ಇಂಚಿಂಚು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾನೆ ಗುಂಡ, ಸ್ಕೋರರ್ ಗುಂಡ. ಇತ್ತೀಚಿನ ದಿನಗಳ ಕಾಶ್ಮೀರದಲ್ಲಿ ಗುಂಡಿನ ಶಬ್ದ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಗುಂಡ ಸ್ಕೋರಿಂಗ್ ಮಾಡ್ತಾ ಇದ್ದಾನೆ. ಈ ಗುಂಡಿನ ಶಬ್ದಕ್ಕೆ ಬಹುಶಃ ಇವಾಗ ಒಂದು ತಾರ್ಕಿಕ ಅಂತ್ಯ ಆಗ್ತದೆ 1-2 ದಿನಗಳಲ್ಲಿ. ನಾಲ್ಕನೇ ಬಾರಿ ಮೊದಲ ಒಂದು ಚೆಂಡು ವೈಡ್ ಔಟ್ ಸೈಡ್ ಲಕ್ಷ್ಯ ಮುಖೇನವಾಗಿ ವೈಟ್ ಬಾಲ್. ಪ್ರಶಾಂತ ಗೋಪಾಡಿ ಅವ್ರು ನಿನ್ನೆ ಸಂಜೆ ಪರಿಸ್ಥಿತಿಯಲ್ಲಿ ಸಾಗರಕ್ಕೆ ಬಂದ್ರು. ನಾಳೆ ಪಂದ್ಯಕೂಟಕ್ಕೆ ಮೀಸಲು ದಿನ, ಮತ್ತೆ ಊರಿನತ್ತ ಅವರು ಮುಖ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಗೋಪಾಡಿ ಈ ತನ್ಮದ ಮತ್ತೊಂದು ಬಳಸ ಮಾಡಿದಾಳೆ. ತಾಮಿಡಿಗಳಾಗದಲ್ಲೇ ಕ್ಯಾಚ್ ಆಗ ಅವಕಾಶ ಇತ್ತು. ರವಿ ಒಂದು ಹೊಡೆತ ಶಾರ್ಟ್ ಬಿಡಿಗಳಾಗದಲ್ಲಿ ಈ ತನ್ಮದ ಒಂದೊಟ್ಟ ಸೇರ್ಪಡೆ. ಮೊದಲ ಜೀವದಾನ ದಾಖಲಾಗ್ತಾ ಇದೆ. 12 ತಂಡದ ಮೊತ್ತ. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಗಣ ಒಳಭಾಗದಲ್ಲಿ 3ನೇ ನಡೀತಾ ಇರುವಂತಹ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಸಾಗರ ಫ್ರೆಂಚ್ ಟ್ರೋಫಿ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ. ಕೀಪರ್ ಲೆಗ್ ಸ್ಲಿಪ್ ಗಾಲಿ ಕವರ್ ಸಾಕ್ಷಾ ಕವರ್ಸ್ ಮಿಡ್ ಆನ್ ಶಾರ್ಟ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಲಾಂಗ್ ಆನ್. ಈ ರೀತಿಯಾಗಿ ಶಾಂತವೇರಿ ಗೋಪಾಲಗೌಡ ಮೈದಾನದಲ್ಲಿ ಸೊರಬಡಿಗೆ ಲಾಂಗ್ ಆಫ್ ಅನ್ನು ಕೂಡ ಅಡಿಗೊಳಿಸಿದ್ರು ಅಟ್ಯಾಕರ್ಸ್. ಆ ನಿಟ್ಟಲ್ಲಿ ಮಂಜಾ ಬಹಳಷ್ಟು ಎಚ್ಚರಿಕೆ ಆಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ರವಿ ಬಿರುಸಿನ ಆಟವನ್ನು ಆಡ್ತಾ ಇರೋದ್ರಿಂದ ಸ್ಟ್ರೈಕ್ ರೋಟೇಟ್ ಕೂಡ ಅನಿವಾರ್ಯವಾಗ್ತಾ ಇದೆ. 13ಕ್ಕೆ ನೋ ಲಾಸ್. ಅರುಣ್ ಕಾಮ ಮುಂದಾಳುತ್ವದ ಒಂದು ತಂಡ ಕೂಡ GKB ಆಡ್ತಾ ಇದೆ. ತಳಮೊತ್ತ 13, 31 ಎಸೆತ, 36 ಓಟದ ಅವಶ್ಯಕತೆ.
ಸುಲಭವಾಗಿ ಪಂದ್ಯಾಟವನ್ನು ಜಯಿಸುವ ಇರಾದೆ ಮಾಡ್ತಾ ಇದ್ರು ಕೂಡ ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ದೃಶ್ಯದಾಟ. ಇಲ್ಲಿ ಯಾರು ಜಯವನ್ನು ದಾಖಲಿಸ್ತಾರೆ ನೋಡ್ಬೇಕಾಗ್ತಾ ಇದೆ. ಈ ತನ್ಮದೆ ಮತ್ತೊಂದು ಬಹಳ ಸಮರ್ಥ ಕೊಲ ಅಂತಲೇ ಆದರ್ಶ ಓವರ್ ಮುಗಿಸಿದ್ರು. ಓಟಗಳು ಬರ್ತಾ ಇಲ್ಲ. GKB 13ಕ್ಕೆ ನೋ ಲಾಸ್. ಮೊದಲ ಓವರ್ ಮುಕ್ತಾಯವನ್ನ ಕಂಡುಕೊಂಡ್ರು. 5 ಓವರ್ಗಳು ಬಾಕಿ ಇದೆ. ಅದೆಷ್ಟು ಓಟ್ಗಳು ಈ ಒಂದು ಹಂತದಲ್ಲಿ ಪೇರಿಸಾರೆ ನೋಡಬೇಕಾಗಿದೆ. ಬಹಳ ಸಮಯಗಳ ನಂತರ ಸಾಗರ ಮೈದಾನದಲ್ಲೊಂದು ಹೊನಲ್ ಬೆಳಕಿನ ಪಂದ್ಯಕೂಟ. ಹಿಂದೆ 1989ರಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಹೊನಲ್ ಬೆಳಕಿನ ಪಂದ್ಯಾಟ ಆರಂಭ ಆಗಿತ್ತು. ಪಡುಬಿದ್ರೆ ಫ್ರೆಂಡ್ಸಿನ ಒಂದು ತಂಡ, ಉಡುಪಿಯ ಪಡುಬಿದ್ರೆ ಮೊದಲ ಬಾರಿಗೆ ಹೊನಲ್ ಬೆಳಕಿನ ಪಂದ್ಯಾಟವನ್ನು ದಕ್ಷಿಣ ಭಾರತ ನಡೆಸುವಂತ ತಂಡ ಕೂಡ. ಆವಾಗ ಮೈಸೂರಿನ ಲಕ್ಷ್ಮೀಪುರಂ ತಂಡ ಕೋಲಾರ ಅಟ್ಯಾಕರ್ಸ್ ಅನ್ನ ಫೈನಲ್ ನಲ್ಲಿ ಸೋಲಿಸಿದ್ರು. ಆ ಟೂರ್ನಮೆಂಟಿನ ಪ್ರಶಸ್ತಿಯನ್ನ ಗೆದ್ದಂತ ತಂಡ ಕೂಡ ಲಕ್ಷ್ಮೀಪುರಂ. ಆವಾಗ ಎಲ್ಲ ಬಹಳಷ್ಟು ಹೊರ ಜಿಲ್ಲೆ ತಂಡಗಳೇ ಬಂದಿತ್ತು. ಆ ಟೂರ್ನಮೆಂಟಿನ ಹೆಸರು ಕಲ್ಪತರು ಟ್ರೋಫಿ ಅನ್ನೋದಾಗಿತ್ತು. ಎರಡನೇ ಓವರ್ ಆರಂಭಗೊಳ್ತಾ ಇದೆ. ಈ ತನ್ಮದೆ ಮತ್ತೊಂದು ಮಂಜು ಬಾರೆ ಲಾಂಗ್ ಆನ್ ಭಾಗದಲ್ಲಿ ಲಾಂಗ್ ಆಫ್ ಅಲ್ಲಿ ಸುಲಭದ ಒಂದು ಕ್ಯಾಚ್ ನಡೆಯುವ ಮುಖ್ಯವಾಗಿ ಮೊದಲ ವಿಕೆಟ್ ಕೂಡ ನೆಲಕ್ಕೆ ಉರುಳ್ತಾ ಇದೆ. ಈ ಹಂತದಲ್ಲಿ GKB ಮಂಜು ವಾಪಸ್ 13ಕ್ಕೆ 1. ಹೊಸ ಆಟಗಾರರು ಬೇಗ ಬರಬೇಕು ಅನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಫ್ಲೆಕ್ಸ್ ಗಳ ಸಂಪೂರ್ಣ ಅಳವಡಿಕೆಯನ್ನ ಮಾಡಿರೋರು ನವೀನ್ ಅವರು. ಅಣ್ಣ ಯಾವ್ದಾದ್ರು ಕಾರ್ಡ್ಲೆಸ್ ಸಾನು ಅದೇ ರೀತಿ ಸಾಗರ ಫ್ರೆಂಡ್ಸ್ ಟ್ರೋಫಿ ಒಂದು ಟೂರ್ನಮೆಂಟ್ಗಾಗಿ ಸಾಕಷ್ಟು ಸಹಕಾರವನ್ನು ನೀಡಿರ್ತಕ್ಕಂತಹ ಮತ್ತೊಬ್ಬ ಈ ಭಾಗದ ನಮ್ಮ ನೆಚ್ಚಿನ ಸ್ನೇಹಿತರಾದಂತಹ ಶ್ರೀನಿವಾಸ ಫೈರ್ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಸಾಗರ ಟ್ರೋಫಿ 2025 ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿ ಒಂದು ಟೂರ್ನಿಯ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೂಡ ಕೇಳ್ಕೊಳ್ತಾ ಇದ್ದಾವೆ. ಈ ತರ್ಮದ ಅಂಗಲ ಒಳಭಾಗದಲ್ಲಿ ಮತ್ತೆ ಒಂದೊಳ್ಳೆ ಚೇರಿಯ ಸೇರ್ಪಡ ಬೆಡಾನ ಭಾಗದಲ್ಲಿ ಓಟ್ಗಳು ಬರ್ತಾ ಇದೆ. ತಳ ಮೊತ್ತ ಕೂಡ 15 ಓಟವನ್ನು ತಲುಪ್ತಾ ಇದೆ. ಗಾಮ ಒಂದೆಡೆ ಆಡ್ತಾ ಇದ್ದಾರೆ, ರವಿ ಮತ್ತೊಂದೆಡೆ ಆಡ್ತಾ ಇರುವಂತಹ ಆಟಗಾರ GKBಯ ಪರವಾಗಿ. ಮತ್ತೆ ಅಂಗಡ ಒಳಭಾಗದಲ್ಲಿ ಓಟಗಳು ದಾಖಲಾಗ್ತಾ ಇದೆ. ತಳ ಮೊತ್ತ 16. RBD ಅಂಡರ್ ಬಳಸಾಡುವಂತ ಬೌಲರ್ ಈ ಬಾರಿ ವೈಟ್ ಬಾಲ್ ಅನ್ನು ಎಸೆದ್ರು. ಔಟ್ ಸೈಡ್ ಆಪ್ಷನ್ ಕೆಲವು ಒಂದೊಂದು ಚೋರಿಯ ಸೇರ್ಪಡೆ. ತಂಡದ ಮೊತ್ತ 16, 17, 49 ಅವಶ್ಯಕತೆ. ಈ ಬಾರಿ ರವಿ ಹೊಡೆತ ಲಾಂಗಲ್ ಭಾಗದಲ್ಲಿ ಕ್ಯಾಚ್ ಆಗ ಅವಕಾಶ ಇತ್ತು.
ಲಾಂಗ್ ಆಫ್ ನಡುವಣ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ ಬಾರಿ. GKB ರವಿ ವಾಪಸ್ ಆದ್ರು. ಮತ್ತೆ ಯಶಸ್ಸನ್ನು ಪಡ್ಕೊಂಡು ಅಟ್ಯಾಕರ್ಸ್ ಎರಡನೇ ಹುದ್ದರಿಯನ್ನು ಉರುಳಿಸಿದ್ರು. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಈ ಟೂರ್ನಮೆಂಟ್ಗೆ ವಿಶೇಷವಾಗಿ ಆಕರ್ಷಕವಾಗಿರುವಂತಹ ಬ್ಯಾನರ್ಸ್ ಗಳನ್ನ, ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡುವುದರ ಮುಖೇನ ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರುವವರು ನವೀನ್ ಆರ್ಟ್ಸ್ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಥವಾ ಯಾವುದೇ ಕಾರ್ಯಕ್ರಮ ಬ್ಯಾನರ್ಗಳು, LED ಬೋರ್ಡ್ಗಳು ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. BBS ಶೋರೂಮ್ ಹತ್ತಿರ ಸಾಗರ ವಿಶೇಷವಾಗಿರುವಂತಹ ಅಭಿನಂದನೆ ನವೀನ್ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ನವೀನ್ ಆರ್ಟ್ಸ್ ಸಾಗರ. ಹಂತದಲ್ಲಿ ಎರಡನೇ ಕೊನೆ ಚೆಂಡಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಭರ್ಜರಿ ಹೊಡೆತ ನಮಾಸ್ ಲಾನ್ ಮುಖೇನವಾಗಿ ಚೆಂಡು ಸೀಮಾರಕಾರವಾಗಿ ಕಾಣ್ತಾ ಇದೆ. ಬೌಂಡ್ರಿ. ಒಟ್ಟಾರೆ ಎರಡನೇ ಓವರ್ ಮುಕ್ತಾಯದಲ್ಲಿ ತಳ ಮೊತ್ತ 21ಕ್ಕೆ 2, 24 ಎಸೆತ, 28 ಓಟದ ಅವಶ್ಯಕತೆ. ಅಂಗಡ ಒಳಭಾಗದಲ್ಲಿ ವಿಕೆಟ್ಸ್ ಗಳನ್ನು ಉರುಳಿಸಿಕೊಂಡ್ರು. GKB ರನ್ ರೇಟ್ ಅನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಲ್ಲಿ 24 ಎಸೆತ, 28 ಓಟದ ಅವಶ್ಯಕತೆ. ಸಾಗರ ಫ್ರೆಂಡ್ಸ್ ಕಿರಣ್ ಸಾಲ್ಯಾರ್ ಮುಂದಾಳುತ್ತಾರೆ ಸಾರ್ವತ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ. ಸಾಗರ ಫ್ರೆಂಡ್ಸ್ ಟ್ರೋಫಿ 2025 ಗಾಮ ಆಡ್ತಾ ಇದ್ದಾನೆ ಬಾರಿ. ಕ್ಷೇತ್ರ ರಕ್ಷಣೆ ಬದಲಾವಣೆ, ಪವರ್ ಪ್ಲೇ ಮುಕ್ತಾಯವೂ ಕೂಡ. ಸಾಗರ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಒಂದಷ್ಟು ಫೀಲ್ಡಿಂಗ್ ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಚದುರಿಕೊಳ್ತಾ ಇದೆ. ಆದರ್ಶ ಸ್ಕಾರಿಕ ಭಾಗದಲ್ಲಿ ಮೂರನೇ ಓವರ್ಗಾಗಿ ವಿಕೆಟ್ಸ್ ಅನ್ನು ಉಳಿಸಾಡ ನಿಸ್ಸಂಶವಾಗಿ ಒಂದು ಪಂದ್ಯ GKB ಕ್ವಾರ್ಟರ್ ಫೈನಲ್ ಎಂಟ್ರಿ ಆಗುವ ಅವಕಾಶಗಳಿದೆ. ವಿಕೆಟ್ಸ್ ಅನ್ನು ಉರುಳಿಸಿದ್ರೆ ಮಾತ್ರ ಅಟ್ಯಾಕರ್ಸ್ಗೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಮೂರನೇ ಓವರ್ ಮೊದಲ ಚೆಂಡು ಮಾಸವರದ ಹೊಡೆತ ಗಾಮ ಲಾಂಗ್ ಆನ್ ಭಾಗದಲ್ಲಿ ಒಂದೋಟ ಪೂರೈಕೆ ಮಾಡಿದ್ರು ಅರುಣ್ ಗಾಮ. ಕ್ರಿಕ್ ಲೈನ್ ನ ಮುಖೇನ ಓಟಗಳು ಈ ಪಂದ್ಯಕೂಟ ನೇರ ಪ್ರಸಾರ ಆಗ್ತಾ ಇದೆ. ತಳಮೊತ್ತ 22. RBD ಅಂಡನ ಬಳಸಾಡುವಂತ ಆದರ್ಶ ಎರಡನೇ ಬಾರಿ ಎಸೆದ ಚೆಂಡು ಆಫ್ ಹ್ಯಾಂಡೆಡ್ ಆಟವನ್ನು ಆಡುವಂತ ಆಟಗಾರರ ಟಾಪ್ ಎಚ್ ಆಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ರಿಟರ್ನ್ ಕ್ಯಾಚ್ ಮುಖೇನ ಮತ್ತೊಂದು ವಿಕೆಟ್ ನೆಲಕ್ಕೆ ಕೂಡ್ತಾ ಇದೆ. ಗಟ್ಟಿ ಮಂಜಾ ವಾಪಸ್ ಆದ್ರು. ಅನಾವಶ್ಯಕವಾಗಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಸುಲಭವಾಗಿ ಓಟಗಳನ್ನು ದಾಖಲಿಸುವ ಒಂದು ಸುವರ್ಣ ಅವಕಾಶ ಇದೆ. ಆದ್ರೆ ಇದೇ ರೀತಿ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರೆ ಖಚಿತವಾಗಿ ಕೂಡ ಅಟ್ಯಾಕರ್ ತಂಡ ಕ್ವಾರ್ಟರ್ ಫೈನಲ್ ಸೇರ್ಪಡೆಯನ್ನು ಕಾಣುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗಟ್ಟಿ ಮಂಜ ಹೋದ್ರು, ಇನ್ನೊಬ್ಬ ಮಂಜ ಬಂದ್ರು. ಇನ್ನೊಂದೆಡೆ ನಾಯಕ ಗಾಮ ಆಡ್ತಾ ಇದ್ದಾರೆ. ಇನ್ನು ಕೂಡ ಎರಡು ತಂಡಗಳ 50-50 ಅವಕಾಶ ಇದೆ. ಜಯಾಪಜಯ ನಿರ್ಣಯದಲ್ಲಿ ಬಹುಶಃ 50-50 ಚಾನ್ಸಸ್ ಈ ಒಂದು
ಮೈದಾನವನ್ನು ಇಲ್ಲಿ ಕಾಣ್ತಾ ಇದೆ. ಬಹಳಷ್ಟು ದೊಡ್ಡ ಮನೆಯಲ್ಲಿ ನಡೀತಾ ಇರುವಂತಹ ಸಾಗರ ಫ್ರೆಂಚ್ ಟ್ರೋಫಿ ಇಲ್ಲಿ ಸಾಗ್ತಾ ಇದೆ. ಮಾಂಜನಿಗೆ ಸದಾ ಚೆಂಡು ತಮ್ಮದ ಹೊಡೆತ ಭಾಗದಲ್ಲಿ ಒಂದೋಟ ಅನಾವಶ್ಯಕ ಓಡ ಕ್ಲಿಯರ್ ಮಾಡೋ ಅವಕಾಶ ಇತ್ತು. ಬಹಳಷ್ಟು ತಮ್ಮ ಕ್ಷೇತ್ರ ರಕ್ಷಣೆ ಇಲ್ಲಿ ನಡೀತಾ ಇದೆ. ಮನುಮುಖೇನವಾಗಿ ತನ್ನ ಮೊತ್ತ 23. ಮೂರು ಹೋದರೆ ಆಘಾತವನ್ನು ಕಂಡುಕೊಂಡು 3ನೇ ಓವರಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಜಿಕೆಬಿ ಕ್ವಾರ್ಟರ್ ಫೈನಲ್ ಆಡ್ತಾ ಇದ್ದಾರೆ. ಕ್ಷಮಿಸಿ, ಪ್ರೀ ಕ್ವಾರ್ಟರ್ ಫೈನಲ್. ಮತ್ತು ತಮ್ಮದೇ ಹೊಡೆತ ಗಾಮ ಬಹಳಷ್ಟು ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂಪೈರ್ ರನ್ಔಟ್ ಚೆಕ್ ಮಾಡಿ. ಅಂಗಣ ಒಳಭಾಗದಲ್ಲಿ ಔಟ್ ಇಲ್ಲ, ನಾಟ್ ಔಟ್. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಬಹಳಷ್ಟು ಫಾಸ್ಟ್ ಆಗಿ ಅವರು ನೀಡಿದ್ರು, ಆದ್ರೆ ಔಟ್ ಇಲ್ಲ, ನಾಟ್ ಔಟ್. ಗುಂಡ ಕನ್ಫ್ಯೂಷನ್ ಆದ್ರು. ಎಲುಬಿಲ್ಲದ ನಾಲಿಗೆ ಏನನ್ನು ಮಾಡ್ತದೆ. ಆ ನಿಟ್ಟಲ್ಲಿ ಮತ್ತೆ ಮಾಡಿದ ಹೊಡೆತ ಭಾಗದಲ್ಲಿ ಮಾಡುವ ಪ್ರಯತ್ನ ಬಹಳಷ್ಟು ತವರ ಕ್ಷೇತ್ರ ರಕ್ಷಣೆ ಲಾಂಗ್ ಆಫಿನ ಫೀಲ್ಡರ್ ಮಾಡಿದ್ರು. ತಂಡದ ಮೊತ್ತಕ್ಕೆ ಬಹುಶಃ ಷರತ್ ಅಂತ ಕಾಣುತ್ತೆ. ಒಂದೊಂದು ಸೇರ್ಪಡೆ ಮುಖೇನವಾಗಿ 25 ಓಟ ದಾಖಲಾಗ್ತಾ ಇದೆ. 24 ಓಟದ ಅವಶ್ಯಕತೆ ಕ್ವಾರ್ಟರ್ ಫೈನಲ್ ಸೇರ್ಪಡೆಗಾಗಿ. ಈ ಒಂದು ಪಂದ್ಯ ಜಿಕೆಬಿ ಬ್ರಿಗೇಡ್ಸ್ ಆಡ್ತಾ ಇದೆ ವರ್ಸಸ್ ಅಟ್ಯಾಕರ್ಸ್. ಉತ್ತಮರಿದ ಹೊಡೆತ, ಲೇಟ್ ಕಾರ್ಡ್, ಗಲಿ ಭಾಗದಲ್ಲಿ ಗಾಮ ಓಟವನ್ನು ಪೂರೈಕೆ ಮಾಡಿಕೊಂಡು ಜಿಕೆಬಿ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿಗಳಿವರು. ಜಿಕೆಬಿ ತನ್ನ ಮೊತ್ತ 26ಕ್ಕೆ 3, 18 ಎಸೆತ, 23 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಒಂದು ಹಂತದಲ್ಲಿ ಗಾಮ ಬಹಳಷ್ಟು ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ರೆ, ಮತ್ತೊಂದೆಡೆ ಮಂಚ ಆಡ್ತಾ ಇದ್ದಾನೆ. 18ಕ್ಕೆ 23 ಓಟದ ಅವಶ್ಯಕತೆ. ಆರ್ಬಿಡಿ ಡೆವಲಪರ್ಸ್ ಮತ್ತು ಆರ್ಬಿಡಿ ಮೋಟಾರ್ಸ್ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೂಡ. ಪಂದ್ಯಾಟ ಮುಂದರಿಕೆ ಆಗಬೇಕಾಗಿದೆ. 3 ಓವರ್ಗಳಿಗೆ 9.5 ನಿಮಿಷ ಇದೆ, ಗಮನಿಸಿ. ಎಸೆಗಾರಿಕೆ ಭಾಗವನ್ನು ಮುಗಿಸಬೇಕಾಗಿದೆ ಅಟ್ಯಾಕರ್ಸ್ 9.5 ನಿಮಿಷಗಳ ಒಳಗೆ. ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಾಣ್ತಾ ಇದೆ. ತಾಲೂಕಿನ ತಂಡಗಳ ಫೈನಲ್ ಇವತ್ತೇ ಇರ್ತದೆ. ಪ್ರಶಸ್ತಿಯನ್ನು ಕೂಡ ಇವತ್ತೇ ನೀಡಲಾಗ್ತದೆ.
ಅಫ್ಸಲ್ ಬಂದ್ರು. 4ನೇ ಓವರ್ ಮೊದಲ ಚೆಂಡು ಈ ತರವಾದ ಔಟ್ ಸೈಡ್ ಆಪ್ಷನ್ ಗೆಲುವಾಗಿ 1 ಹೆಚ್ಚುವರಿ ಸೇರ್ಪಡೆ ವೈಟ್ ಬಾಲ್. ಸಾಗರ್ ಫ್ರೆಂಡ್ಸ್ ಟ್ರೋಫಿ 2025 ಈ ಒಂದು ಟೂರ್ನಮೆಂಟ್ಗೆ ಸಾಕಷ್ಟು ಸಹಕಾರವನ್ನು ನೀಡಿರ್ತಕ್ಕಂತಹ ಈ ಭಾಗದ ನಮ್ಮ ನೆಚ್ಚಿನ ಸ್ನೇಹಿತರಾದಂತಹ ಶಿವರಾಮಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಸಾಗರ ಫ್ರೆಂಡ್ಸ್ ಟ್ರೋಫಿ ಪರವಾಗಿ ಹೃತ್ಪೂರ್ವಕ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅದೇ ರೀತಿ ಒಂದು ಟೂರ್ನಿಯ ದ್ವಿತೀಯ ಬಹುಮಾನದ ಪ್ರಾಯೋಜಕರು ಕೂಡ ನಗದು ಬಹುಮಾನ 2 ಲಕ್ಷ ರುಗಳನ್ನು ನೀಡತಕ್ಕಂಥ ದಾನಿಗಳು ಕೂಡ. ಈ ತರವಾದ ಗಲ್ಲಿ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ 4ನೇ ಓವರ್ ಮೊದಲ ಚೆಂಡಲ್ಲಿ ಗಾಮ ಮುಖೇನವಾಗಿ ಸ್ಕೋರ್ 28ಕ್ಕೆ ತಲುಪ್ತಾ ಇದೆ. 49 ಓಟದ ಅವಶ್ಯಕತೆ ಪಂದ್ಯದ ಜಯಕ್ಕೋಸ್ಕರ. 6 ದಿನಗಳ ಕಾಲದ ಸಾಗರ ಕ್ರಿಕೆಟ್ ಫೆಸ್ಟಿವಲ್ 3ನೇ ದಿನ ಕಾಲಿಡ್ತಾ ಇದೆ. ನಾಳೆ ದಿನ ವಿರಾಮದ ದಿನ ಇರ್ತದೆ. ಅಂಗಳ ಒಳಭಾಗದಲ್ಲಿ ಬಹುಶಃ ಅನಾವಶ್ಯಕ ಒಂದು ತಪ್ಪನ್ನ ಮಾಡಿರುವಂತ ಜಿಕೆಬಿ ಅಣ್ಣ. 3rd ಅಂಪೈರ್ ನೋಡ್ಕೊಳ್ರಿ, ಸ್ಟೇ ಯಾರು ಔಟ್ ಅನ್ನೋದನ್ನ ಕನ್ಫರ್ಮೇಶನ್ ಮಾಡಿ. ಅನಾವಶ್ಯಕವಾಗಿ ಇಲ್ಲದ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಅಂಶವ ಇವಾಗ ಮತ್ತೆ ಜಿಕೆಬಿಗೆ ಮುಳುವಾಗುವ ಸಾಧ್ಯತೆಗಳು ಕೂಡ ಇದೆ. ಓಹೋ, ಅದಕ್ಕೆ ಅದೆಲ್ಲ ಇಲ್ಲ. ಆ ಒಂದು ವಿಚಾರದಲ್ಲಿ ಮುಂದಿನ ಪಂದ್ಯದಲ್ಲಿ ಸೂಪರ್ ಸ್ಟಾರ್ ಮಂಡ್ರಿ ಶೆಟ್ಟಿಲ್ ಅವರನ್ನು ಎದುರಿಸಾರೆ. 2 ತಂಡಗಳು ರೆಡಿ ಇರಬೇಕು. ಮಂಡ್ರಿ ಒಂದು ಟಾಸ್, ವಿಜೇಂದ್ರ ಮುಂದಾಳುತ್ತದ ಮಂಡ್ರಿ. ಆದ್ರೆ ಮಂಜುನಾಥ ಶೆಟ್ಟಿ ಅವರ ಮಾಲೀಕತ್ವದ ತಂಡ ಶೆಟ್ಟಿಲ್ ಅವರ ಮುಖಾಮುಖಿ ಆಗ್ತದೆ. ಥರ್ಡ್ ಅಂಪೈರ್ ಡಿಸಿಷನ್ ಪ್ರಕಾರ ನಾನ್ ಸ್ಟ್ರೈಕರ್ ಎಂಡಲ್ಲಿರುವಂತಹ ಆಟಗಾರ ಔಟ್ ಅಲ್ಲ, ಸ್ಟ್ರೈಕರ್ ಎಂಡಲ್ಲಿರುವಂತಹ ಆಟಗಾರ ಔಟ್. ತನ್ಮೂಲಕವಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಇವಾಗಲೇ ಬಂದಿರೋದ್ರಿಂದ ಮಂಚ ವಾಪಸ್ ಸಾಥಿಯನ್ನು ಕಂಡ್ರು. 4ನೇ ವಿಕೆಟ್ ಪತನ ಜಿಕೆಬಿ. ನಾನ್ ಸ್ಟ್ರೈಕರ್ ಅಲ್ಲಿರುವಂತಹ ಆಟಗಾರ ಅಲ್ಲ, ಸ್ಟ್ರೈಕರ್ ಅಲ್ಲಿರುವಂತಹ ಆಟಗಾರ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಬಂದಿರುವಂತಹದ್ದು. ಮತ್ತೆ ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದ್ದ ಹಾಗೆ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಇವಾಗಲೇ ನೀಡಲಾಗಿದೆ. ಸ್ಟ್ರೈಕರ್ ಅನ್ನ ಪ್ಲೇಯರ್ ಔಟ್ ಅನ್ನೋದಾಗಿ. ಅಣ್ಣ 3 ಸಲ ಹೇಳಿದೀವಿ, ಥರ್ಡ್ ಅಂಪೈರ್ ಡಿಸಿಷನ್ ಬಂದಿದೆ, ಸ್ಟ್ರೈಕರ್ ಅಂಡ್ ಪ್ಲೇಯರ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಮೆನ್ಷನ್ ಮಾಡಿದ್ದೇವೆ, ಅದಕ್ಕಿಂತ ಮೇಲೆ ಡಿಸಿಷನ್ ಇಲ್ಲ. ಸಂಘಟಕರ ತೀರ್ಮಾನ ಇದು, ಗಮನಿಸಿ. ಅಂಗಣ ಒಳಭಾಗದಲ್ಲಿ ಮತ್ತೆ ಒತ್ತಡವನ್ನು ಕಳ್ಕೊಳ್ತಾ ಇರುವಂತ ಜಿಕೆಬಿಯ ಹೊಸ ದಾಂಡಿಗನ ಸೇರ್ಪಡೆ.
ನೀವು ಬ್ಯಾಟ್ಸ್ಮನ್ ಸ್ಟ್ರೈಕ್ ಪಡ್ಕೋಬೇಕು. ಶೈಕರ್ ಅಂಡ್ ರನ್ ಔಟ್ ಆಗಿದ್ರು. ಕರೆಕ್ಟ್. ಗಾಮ ಈ ಕಡೆನೆ ಬಂದ್ರು. ಕೆಲವೊಂದು ಇತ್ತೀಚೆಗಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ನಿಯಮಗಳು ಕೂಡ ಒಂದಷ್ಟು ಅಲ್ಲೋಲ ಕಲ್ಲೋಲನ್ನ ಮಾಡುತ್ತೆ. ಆದ್ರೂ ಕೂಡ ಪರಿಸ್ಥಿತಿ ಇವಾಗಲೇ ಮತ್ತೆ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ನಮ್ಮ ಹಣೆ ಬರಕ್ಕೆ ಇದೇ ಆಗೋದು. ನಾವೊಂದು 100 ಸಲ ಹೇಳಿದ್ರು ಕೇಳುವುದಿಲ್ಲ. ಮತ್ತೆ ಹೇಳಿ ಹೇಳಿ ಪದಾಳ ಬಂದವರಿಗೆ ಅಂಗಡ ಒಳಭಾಗದಲ್ಲಿ ಇವಾಗ ಅಫ್ಸಾಲ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಪ್ರೀ ಕ್ವಾರ್ಟರ್ ಫೈನಲ್ ಲಿಮಿಟೆಡ್ ಟೈಮ್ ಅನ್ನ ಮೀರಿದ್ರೆ ಖಚಿತವಾಗಿ ಪೆನಲ್ಟಿ ಇರ್ತದೆ. ಗಮನಿಸಿ, ಥರ್ಡ್ ಅಂಪೈರ್ ಡಿಸಿಷನ್ ಬರುವಾಗ ಟೈಮರ್ ಆಫ್ ಮಾಡಿದ್ದೇವೆ. ಈ ತನ್ಮಧ್ಯೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಳಸೋರು ಓಡ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಗಾಮ ಭವಿಷ್ಯದ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಅಕ್ರಾಸ್ ಆಗಿ ಒಂದೊಟ್ಟ ಪೂರೈಕೆ ಮಾಡಿಕೊಂಡ್ರೆ ಬಿಡುಗಡೆ ಭಾಗದಲ್ಲಿ ಸ್ಕ್ವೇರ್ ಲೆಗ್ ನಡುವಣವು ಕೂಡ ತನ್ನ ಮೊತ್ತ 29. ಮೂರು ಎಸ್ಗಳು ಬಾಕಿ ಇದೆ. ಮತ್ತೊಂದು ಸ್ಲೋವರ್ ಆಗಿ ಇನ್ಸೈಡ್ ಎಜ್ ಆಗಿ ಬಂದಂತ ಈ ಒಂದು ಹೊಡೆತ ಸ್ಲೋವರ್ ಡೆಲಿವರಿ ಲಾಕ್ ಸ್ಟ್ರಿಪ್ ನಲ್ಲಿ ಓಟ ಪೂರೈಕೆ ಆಗ್ತಾ ಇದೆ. 30 ಓಟಗಳು ದಾಖಲಾಗ್ತಾ ಇದೆ. 14ಕ್ಕೆ 19. ಕುತೂಹಲಕಾರಿ ಪಂದ್ಯಾಟವನ್ನು ಕಾಣ್ತಾ ಇದೆ ಶಾಂತವೇರಿ ಗೋಪಾಲಗೌಡ ಮೈದಾನ. ಈ ಬಾರಿ ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಡೀಪ್ ಮಿಡ್ ವಿಕೆಟ್ ಸಿಮರ ಕಂಚಿನಲ್ಲಿ ಒಂದೋಟದ ಸೇರ್ಪಡೆ 31ಕ್ಕೆ ತಲುಪ್ತಾ ಇದೆ. ನಮ್ಗಿನ್ನ ಅದೇ ಒಂದು ಬಾಕಿ ಇರೋ ಜೀವನದಲ್ಲಿ. ಐಕಾನ್ ಅಫ್ಜಾಲ್ ಈ ಬಾರಿ ನೋ ಬಾಲ್ ಅನ್ನು ಎಸೆದ್ರು. ಈ ಒಂದು ಅಂಶ ಈಗ ಮತ್ತೆ ಬಲವಾಗ್ತಾ ಇದೆ. ಅಟ್ಯಾಕರ್ಸ್ ಓಟ್ಗಳು ಬರುವುದರ ಮುಖೇನ 32 ಓಟ ದಾಖಲಾಗ್ತಾ ಇದೆ. ಫ್ರೀ ಹಿಟ್ ಅವಕಾಶವೂ ಕೂಡ ಅಂತಿಮ ಹಂತದಲ್ಲಿ ಅಫ್ಜಾಲ್ ಎಸೆತ. ಫ್ರೀ ಹಿಟ್ ನಲ್ಲಿ ಯಾವುದೇ ರೀತಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಇವಾಗ 12 ಎಸೆತ 17 ಓಟಗಳ ಅವಶ್ಯಕತೆ. 12 balls 17 to 1. 6 ಹೋದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತ GKB ಬ್ರಿಗೇಡ್ಸ್ನ ತಂಡ ಅದ್ಯಾವ ರೀತಿಯಲ್ಲಿ ಕೊನೆ ಹಂತದ ಒಂದು ರೋಮಾಂಚಕತೆಯನ್ನ ಈ ಪಂದ್ಯಾಟದಲ್ಲಿ ಉಳಿಸಾರೆ ನೋಡಬೇಕಾಗಿದೆ. ಅಂಗಡ ಒಳಭಾಗದತ್ತ ಮತ್ತೊಂದು ಬೌಲರ್ ಪರಿಚಯವನ್ನ ಕಾಣ್ತಾ ಇದ್ದಾರೆ. ಮನು 12 ಎಸೆತ 17 ಓಟದ ಅವಶ್ಯಕತೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗರದ ಶಾಂತವೇರಿ ಗೋಪಾಲಗೌಡ ಮೈದಾನದಲ್ಲಿ ರೋಚಕ ಅಂತ್ಯವನ್ನ ಕಾಣುವ ಸಾಧ್ಯತೆಗಳು ಕೂಡ ಇದೆ. 5 ನಿಮಿಷದ ಒಳಗೆ 2 ಓವರ್ಗಳು ಮುಗಿಬೇಕು. ಅಟ್ಯಾಕರ್ಸ್ ನ ಲಿಮಿಟೆಡ್ ಟೈಮ್ ಕ್ಲೋಸ್ ಆಗೋದ ಕೊನೆ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಗಮನಿಸಿ, ಪಂದ್ಯಾಟ ಮುಂದುವರಿಕೆ. ಮತ್ತೆ ಈ ಮನಸ್ಸಂದ ಚೆಂಡು ಲಕ್ಷ್ಯ ಭಾಗದಲ್ಲಿ ವೈಟ್ ಬಾಲ್. ಗೋಪಾಡಿ ನೆಲಕ್ಕೆ ಅಭಿಮುಖವಾಗಿ ತಮ್ಮ 2 ಕೈಗಳನ್ನು ತೋರ್ಪಡಿಸ್ತಾ ಇದ್ದಾರೆ. ವೈಟ್ ಬಾಲ್ ಔಟ್ಸೈಡ್ ದ ಲಕ್ಷ್ಯ ಮುಖೇನ ತಳ ಮೊತ್ತ 33ಕ್ಕೆ 3. ಗೋಪಾಲಕೃಷ್ಣ ಬೇಲೂರು ಬ್ರಿಗೇಡ್ಸ್ನ ಒಂದು ತಂಡ GKB ಆಡ್ತಾ ಇದೆ. ಅವರನ್ನು ಎದುರಿಸ್ತಾ ಇದ್ದಾರೆ ಅಟ್ಯಾಕರ್ಸ್ SN ನಗರ. ಯಾರು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನ ಎಲ್ಲಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ. 7ನೇ ತಂಡವಾಗಿ
ಈ ತನ್ಮದೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ಆಫ್ ಆಗಿದಲ್ಲಿ ಅನಾವಶ್ಯಕ ಮತ್ತೊಂದು ದಾಖಲಿಸುವ ಪ್ರಯತ್ನಗಳು ಕೂಡ ಮಾಡಬಹುದಾಗಿತ್ತು. ಮಿಸ್ ಸ್ಪೀಡ್ ನಡೀತಾ ಇದೆ. ಒಂದೆಡೆ ಚೋರೆ ಸೇರ್ಪಡೆ 34 34 11 ಎಸೆತ 15 ಓಟದ ಅವಶ್ಯಕತೆ. ಕ್ರಿಕ್ ಲೈನ್ ಮುಖಾಂತರ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ದಾರೆ. ಶನಿವಾರದ ಪಂದ್ಯಾಟಗಳು ಬಹಳಷ್ಟು ಬಿಗು ಹೋರಾಟದ ಪಂದ್ಯಗಳು ಕೂಡ. ರಿವರ್ಸ್ ಮಾಡೋ ಪ್ರಯತ್ನ, ಕೊನೆ ಹಂತದಲ್ಲಿ ಮತ್ತೊಂದು ವೈಟ್ ಬಾಲ್ ಔಟ್ಸೈಡ್ ಆಪ್ಷನ್. ಮನು ಕೊನೆ ಹಂತದಲ್ಲಿ ಮತ್ತೆ ತಪ್ಪನ್ನ ಮಾಡಿದ್ರು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ತಳ ಮೊತ್ತ 35. ಯಾರು ಹಾ ಸ್ಲೋವರ್ ಆಗಿ ಬಿದ್ದ ಚೆಂಡು ಫೈಲ್ ಸಿಮರ್ ಕ್ಯಾಚಿನಲ್ಲಿ ಮತ್ತೆ ಸುಲಭದ ಕ್ಯಾಚ್ ಅನ್ನು ಅಫ್ಸಲ್ ಕೈ ಚೆಲ್ಲಿದ್ರು. ಕ್ಯಾಚ್ ವಿನ್ ದ ಮ್ಯಾಚ್ ಅನ್ನೋ ಮಾತಿದೆ. ಅಫ್ಸಲ್ ಇಲ್ಲಿ ಸುಲಭದ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು. 36-3 ಕ್ಯಾಚ್ ಡ್ರಾಪ್. ಮ್ಯಾಚ್ ಏನಾಗ್ತದೆ ನೋಡ್ಬೇಕಾಗಿದೆ. ತಾಲೂಕಿನ ತಂಡಗಳ ಕಾಳಗದ ಫೈನಲ್ ಪಂದ್ಯಾಟ ಇವತ್ತೇ ನಡೀತದೆ. ಅದ್ಯಾವ ತಂಡ ಪ್ರಶಸ್ತಿಯನ್ನು ಇಲ್ಲಿ ಗೆಲ್ತಾರೆ ನೋಡಬೇಕಾಗಿದೆ. ಮೊದಲ ಕ್ವಾರ್ಟರ್ ಫೈನಲ್ ಸಾಗರ ಫ್ರೈಂಡ್ಸ್ ವರ್ಸಸ್ ಶಾಂತಿನಗರ. ಮತ್ತೆ ಶಾಣಾಗಿ ಬಿದ್ದ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ. ಗಾಮ ಮುಖೇನ ಒಂದು ಚೋರ ಸೇರ್ಪಡೆ. ಸುಂದರತೆ ಹೊಡೆತ. ಸ್ಕೋರ್ 37 37-3. 9-12 ಓಟದ ಅವಶ್ಯಕತೆ. 9 balls 12-1 ಜಿಕೆಬಿ ವರ್ಸಸ್ ಅಟ್ಯಾಕರ್ಸ್. ಈ ಹಂತದಲ್ಲಿ ಮತ್ತೊಂದು ಉತ್ತಮ ಹೊಡೆತ. ಶಾರ್ಟ್ ಬಿಡುಗಡೆವಾಗದಲ್ಲಿ ಒಂದು ಓಟ. ಈ ತರಹದ 2ನೇ ಓಟವನ್ನು ಕೂಡ ಬಹಳ ಸುಲಭವಾಗಿ ಕ್ಲಿಯರ್ ಮಾಡಿದ್ರು ಥರ್ಡ್ ಅಂಪೈರ್. ಇದೊಂದು ಇರೋದ್ರಿಂದ ಅಂಪೈರ್ಗಳು ಸೇಫ್ ಆಗ್ತಾ ಇದ್ದಾರೆ. ಸಂಘಟಕರು ಮಾತ್ರ ಲಿಮಿಟೆಡ್ ಟೈಮ್ ಕೊಟ್ಟರು ಕೂಡ ಈ ಥರ್ಡ್ ಅಂಪೈರ್ ಡಿಸಿಷನ್ಗಳೇ ಕೆಲವೊಂದು ಸಮಯ ಲಿಮಿಟೆಡ್ ಟೈಮ್ ಅನ್ನ ಮೀರಿ ಹೋಗುವಂತಹದ್ದಿದೆ. ರನ್ಔಟ್ಗಾಗಿ ಒಂದು ಅಪೀಲ್ ಇದೆ ಈ ಹಂತದಲ್ಲಿ. ನಾಟ್ ಔಟ್. 2 ಓಟಗಳ ಪೂರೈಕೆ ಬಗ್ಗೆ ತಳ ಮೊತ್ತ 39. ಓಟಗಳು ಸುಲಭವಾಗಿ ಬರ್ತಾ ಇದ್ದಾರೆ ಅಂಗನವಾಡಿಕರ. ಈ ಒಂದು ದಾಖಲಿಸಿರುವಂತಹ ತಂಡ ಜಿಕೆಬಿ. ಅಲ್ಲಿ ಒಂದೆಡೆ ಕಾಮ, ಮತ್ತೊಂದೆಡೆಯಲ್ಲಿ ಅರುಣ್ ಆಡ್ತಾ ಇದ್ದಾನೆ. ಈ ಓವರ್ ನಲ್ಲಿ ಇನ್ನು ಕೂಡ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮನು ಅರುಣ್ಗೆ ಸಂದೆಯನ್ನು ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಾಲಿ ಭಾಗದ ನಡುವಣ ಕೊನೆ ಹಂತದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಾಣ್ತಾ ಇದೆ ಬಾರಿ. ಈ ಬೌಂಡರಿ ಕೂಡ ಮ್ಯಾಚ್ ಟರ್ನಿಂಗ್ ಪಾಯಿಂಟ್. 7 ಓಟದ ಅವಶ್ಯಕತೆ. 7 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಸ್ಕೋರ್ 42 43. 7-6 ಈ ಒಂದು ಬೌಂಡ್ರಿ ದಾಖಲಾಗಿತ್ತು. ಆ ನಿಟ್ಟಲ್ಲಿ 43 ಓಟಗಳು. ಮತ್ತೊಂದು ಸ್ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಅನ್ನ ಮಿಡ್ ವಿಕೆಟ್ ಫೀಲ್ಡರ್ ಪಡ್ಕೊಳ್ಳುವ ಮುಖೇನ ಅರುಣ್ ವಾಪಸ್ ಆದ್ರು. ಕಾರ್ತಿಕ್ ಕ್ಯಾಚ್ ಅನ್ನು ಪಡ್ಕೊಂಡು 5ನೇ ಓವರ್ ಕೊನೆ ಚೆಂಡಲ್ಲಿ 43-4 ಜಿಕೆಬಿ 6 ಎಸೆತ 6 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯ. ಒಂದು ಹಂತದಲ್ಲಿ ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾಗದಿದ್ದರೆ ಬಹುಶಃ ಇದು ಪಂದ್ಯ ಇನ್ನೊಂದಷ್ಟು ಕುತೂಹಲವನ್ನು ಉಳಿಸುವ ಸಾಧ್ಯತೆಗಳಿತ್ತು. ಮತ್ತೊಂದು ದಾಂಡಿಗಳ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ.
ಮನು ಬಂದ್ರು 6ಕ್ಕೆ 6 ಓಟದ ಅವಶ್ಯಕತೆ 6.6 ರನ್ಸ್ ಓವರ್. ಸೂಪರ್ ಸ್ಟಾರ್ ಹಾಗೂ ಶೆಟ್ಟಿ ಇಲವನ್ನ ಪಂದ್ಯಾಟ 4 ಓವರ್ಗಳ 6 ಓವರ್ಗಳಿರ್ತದೆ. ಮುಂದಕ್ಕೆ ಓವರ್ಗಳ ಸಂಖ್ಯೆ ಏರಿದ ಹಾಗೆ ಇವತ್ತು ಟೂರ್ನಮೆಂಟ್ ಮುಗಿಯುವಾಗ ಕೋಳಿ ಕೂಗ್ತದೆ. ನಮ್ಮ ಪುಣ್ಯಕ್ಕೆ ಕಳೆದ ವರ್ಷ ಹಾಗೇನೆ ಆಗಿತ್ತು ಇಲ್ಲಿ. ಈ ವರ್ಷ ಮಾತ್ರ ಕಿರಣ್ ಸಾಲೆ ಅಂದ್ರು ಮೊದಲು ಹೇಳಿದ್ದಾರೆ ಮಧ್ಯರಾತ್ರಿಯ ಒಳಗೆ ಎಲ್ಲವನ್ನ ಮುಗಿಸಿಕೊಡ್ತೇವೆ ಅನ್ನೋದಾಗಿ. ಲಾಸ್ಟ್ ಓವರ್ ಶರತ್ ಬಂದ್ರು ಎಸ್ಗಾಡಿಗೆ ಭಾಗದಲ್ಲಿ 6ಕ್ಕೆ 6. ಮೊದಲ ಚೆಂಡು ತಲುಪದ ಬಾಲ್ಸವರ್ದ ಗಾಮ ಮುಖ್ಯ ಭಾಗದಲ್ಲಿ ಒಂದೋಟ ಮಿಸ್ ಫೀಲ್ಡ್ ಅಲ್ಲ ಮತ್ತೆ ಈ ಬಾರಿ ಮಾಡಿದ್ರು ಅಫ್ಸಾಲ್. ಈ ಹಿಂದೆ ಒಂದು ಸ್ಕ್ವೇರ್ ಆಗಿನ ಕ್ಯಾಚ್ ಅನ್ನು ಕೂಡ ಡ್ರಾಪ್ ಮಾಡಿದ್ರು. 2 ಓಟಗಳ ಸೇರ್ಪಡೆ ಮುಖ್ಯ ತಳ ಮೊತ್ತ 45 ಓಟಗಳು. ರೆಡಿ ಇರಬೇಕು ಮಂಡ್ರಿ ಅವರು. ಮುಂದಿನ ಪಂದ್ಯಾಟದಲ್ಲಿ ಮಂಡ್ರಿ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಬೌಲಿಂಗ ಬ್ಯಾಟಿಂಗ. ಈ ತನ್ಮಧ್ಯೆ ಮತ್ತೊಂದು ಬಾಲ್ ಸಮರದ ಹೊಡೆತ ನಮಸ್ಲಾಂಡಲ್ಲಿ ಭಾಗದಲ್ಲಿ ಅರುಣ್ ಗಾಮ ಈ ಬಾರಿ ಮೈಂಡ್ ಗೇಮ್ ಅನ್ನು ಆಡ್ತಾ ಇದ್ದಾನೆ. ಈ ಮಾದರಿ ಒಂದು ಆಟದ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಬಹಳಷ್ಟು ಪಂದ್ಯಾಟಗಳ ಅನುಭವಿ ಗಾಮ ಉತ್ತಮ ರೀತಿ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. 47 ಓಟಗಳು ದಾಖಲಾಗ್ತಾ ಇದೆ. 2 ಓಟದ ಅವಶ್ಯಕತೆಯೂ ಕೂಡ. ಶರತ್ ಈ ಬಾರಿ ಗಾಮನಿಗೆ ಸಂದ ಚೆಂಡು ಪಾಯಿಂಟ್ ಭಾಗದಲ್ಲಿ ಮತ್ತೊಂದರ ಚೋರ್ಯ ಸೇರ್ಪಡೆ. ಪಂದ್ಯಾಟ ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಕೂಡ ಅಟ್ಯಾಕರ್ಸ್ಗೆ ಅದೃಷ್ಟ ಕೈ ಕೊಡ್ತು. ಗೋಪಾಲಕೃಷ್ಣ ಬೇಳೂರು ಬ್ರಿಗೇಡ್ ಎಂಟರ್ ದ ಕ್ವಾರ್ಟರ್ ಫೈನಲ್. ಈ ಬಾರಿ GKB ಅಟ್ಯಾಕರ್ಸ್ ಅನ್ನ ಸೋಲಿಸಿದ್ರು.